ಪೃಥ್ವಿರಾಜ್ ಚವ್ಹಾಣ್ ಹೆಂಗೋದ? ಪೃಥ್ವಿರಾಜ್ ಚವ್ಹಾಣ್ ಅವನು ದಾಯಾದಿಗಳೇ ಅವನ ವಿರುದ್ಧ ಬಾಬರ್ಗೆ ಸಹಾಯ ಮಾಡಿದರು. ಬಂದರು, ನಮ್ಮ ದೇಶದಲ್ಲಿಯೂ ಬಂದರು. ಬಸವಣ್ಣವರ ಕ್ರಾಂತಿ ಯಾಕಾಯ್ತು ಗೊತ್ತಾಯ್ತು? ಬಸವಣ್ಣವ್ರು ಬರೋಕ್ಕಿಂತ ಪೂರ್ವದಲ್ಲಿ ಇಲ್ಲಿನೂ ಸಹಿತ ಭಾರಿ ಪ್ರಮಾಣದಲ್ಲಿ ಮುಸ್ಲಿಮರ ಆಕ್ರಮಣ ಚಲ್ಲಾಪಿಲ್ಲಿ ಆಗಿತ್ತು ಜನ. ಅಂಥವ್ರು ಚಲ್ಲಾಪಿಲ್ಲಿ ಆದಂಥವ್ರನ್ನೆಲ್ಲರನ್ನು ಕರ್ಕೊಂಡು ಬಂದು ಮತ್ತೊಂದು ಸಾರಿ ಹಿಂದೂಗಳ ಸಾಮ್ರಾಜ್ಯ ಕಟ್ಟಬೇಕು ಅಂತ ಬಸವಣ್ಣವರು ಜಾತಿ ಜಾತಿಗಳಿಂದ ಒಡೆದು ಹೋಗುವಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಬಸವಣ್ಣವರು ಎಲ್ಲರನ್ನೂ ಲಿಂಗ ಪೂಜೆಗೆ ತೊಡಗಿಸಿ ಬಿಟ್ಟಿದ್ರು. ಬಹಳ ಮಂದಿ ಬಿಟ್ಟು ಹೋಗಿದ್ರು. ಅಂಥವ್ರಿಗೆ ಮತ್ತೊಂದು ಸಾರಿ ಲಿಂಗ ಪೂಜೆಗೆ ತೊಡಗಿಸಿ ನಾವು ಎಲ್ಲರೂ ಒಂದು ಬೇರೆ ಬೇರೆ ಸಂಪ್ರದಾಯಗಳು ಜಾತಿಗಳು ಬಿಟ್ಟು ಬಿಡ್ರಿ ಅಂತ ತಿಳ್ಕೊಂಡು ಆ ಕಾಲದಲ್ಲಿ ಆ ಸಂಸ್ಕೃತಿಯ ವಿರುದ್ಧ, ಇಸ್ಲಾಮಿ ಸಂಸ್ಕೃತಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಸವಣ್ಣವರು ಇದನ್ನು ಕಟ್ಟಿದ್ರು. ಈ ಮಾತನ್ನು ಇವತ್ತು ಯಾರು ಹೇಳೋದಿಲ್ಲ. ನಾ ಹೇಳಿದ್ನಂತಂದ್ರೆ ಇಸ್ಲಾಮಿ ಏನಾರ ಹೇಳ್ತಾನ ಅಂತ ಕಟ್ಟಿದ್ದು. ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಸಮಾಜ. ಯಾಕಂತ ಕೇಳಿದ್ರೆ ಸುಮಾರು ಉದಾಹರಣೆಗಳಾಗಿ ಹೋಗಿದ್ರು. ನಮ್ಮ ರಾಜರೇ ಮತ್ತೊಬ್ಬ ರಾಜನನ್ನ ಸೋಲಿಸಲಿಕ್ಕೆ ಸಹಾಯ ಮಾಡ್ತಿದ್ರು. ಅದು ಹಾಗಾಗಬಾರ್ದು ಅಂತ ತಿಳ್ಕೊಂಡು ಇವ್ರನ್ನೆಲ್ಲರೂ ಒಗ್ಗೂಡಿಸ್ಬೇಕು ಅಂತ ಬಸವಣ್ಣವ್ರು ಎಲ್ಲರನ್ನೂ ಒಗ್ಗೂಡಿಸಿ ತಮ್ಗೆ ಗೊತ್ತಿದೆ. ಆ ರಾಜ ತಾಹಿರ್ ಸೇನ್ ಏನು ಬಂದ್ರಲ್ಲ, ಅವಾಗ ಬಿನ್ ಕಾಸಿಂ ತಾಹಿರ್ ಸೇನ್ ಮನೆಯೊಳಗೆ ಹೋಗಿ ನೋಡಿದ 2 ಹೆಣ್ಣು ಮಕ್ಕಳಿದ್ವು. ಅವನು ಮದುವೆಗೆ ಬಂದಂತ ಹುಡುಗಿಯರು ತುಂಬಾ ಲಾವಣ್ಯವತಿಯರು, ಸ್ವರೂಪ ಸ್ತ್ರೀಯರು. ಇವರಿಬ್ಬರನ್ನು ತಗೊಂಡು ಹೋಗ್ಬೇಕು. ನನ್ನ ರಾಜ ಏನಿದಾನವ ಸರ್ವೋಚ್ಚ ಧರ್ಮಗುರು, ಅವನಿಗೆ ಕೊಡ್ಬೇಕು. ಇವರಿಬ್ಬರನ್ನು ಕೊಟ್ರ ನನ್ನನ್ನು ಎಲ್ಲಾದ್ರೂ ಒಂದು ದೊಡ್ಡ ರಾಜ್ಯಕ್ಕೆ ಅಧಿಪತಿ ಮಾಡ್ತಾನ ಅಂತ ಲಾಲಸಿಗಾಗಿ ಸೂರ್ಯ ಮತ್ತು ಪರಿಮಳ ಅಂತಕ್ಕಂಥ ಆ 2 ಹುಡುಗಿಯನ್ನು ಹೊತ್ಕೊಂಡು ಹೋಗ್ತಾನೆ. ತುರ್ಕಿಗೆ ಹೋಗ್ತಾನೆ. ಹೋಗಿ ಖಲೀಫಾ ಕೊಡ್ತಾನೆ. ಖಲೀಫಾ ಬಹಳ ಖುಷಿ ಆಗ್ತಾನೆ. ನನಗೆ 2 ಕಾಣಿಕೆಗಳನ್ನು ತಂದು ಕೊಟ್ಟು ಬಹಳ ಒಳ್ಳೆಯದಾಯ್ತು. ಹೋಗ್ನಿ, ನಿನಗೆ ಬಹುದೊಡ್ಡದಾದಂಥ ರಾಜ್ಯವನ್ನು ಕೊಡ್ತೀನಿ, ನೀನು ಪುರಸ್ಕಾರ ಮಾಡ್ತೀನಿ, ನೀನು ರಾಜನನ್ನಾಗಿ ಮಾಡ್ತೀನಿ, ಹೋಗಂತಾನ. ಇವ ಹೊರಟು ಹೋಗ್ತಾನೆ. ಹೋದ ಕೂಡಲೇ 2 ಹುಡುಗಿಯರನ್ನ ನನ್ನ ಜನಾನ್ ಖಾನೆಗೆ ಅಂದ್ರೆ ಮಲ್ಗು ಕೋಣಿಗೆ ಕಳಿಸ್ಕೊಡು ಅಂತ ಹೇಳ್ತಾನೆ. ಅವು 2 ಹುಡುಗಿಯರು ಹೋಗ್ತಾವ ಮಲ್ಗು ಕೋಣಿಗೆ. ಹೋದ ಕೂಡಲೇ ಆ ರಾಜನ್ ನೋಡಿ ನಗ್ತಾವ್. 2 ಹುಡುಗಿಯರು ನಕ್ ಕೂಡಲೇ ಯಾಕೆ ನಗ್ತೀರಿ ಅಂತ ಕೇಳಿದ. ಅವ ಯಾವ ನಮ್ಮನ್ನು ಕರ್ಕೊಂಡು ಬಂದಿದ್ನಲ್ಲ, ಅವ ಎಲ್ಲ ಭೋಗಿಸಿ ಮುಸುರಿ ನೀನು ಕೊಟ್ಟು ಹೋಗ್ಯಾನ ಅಂತ ಹೇಳಿದ್ರು. ಅವ ತಾಟ್ನೆಲ್ಲ ಉಂಡು ಮುಸುರಿ ನೀನು ಕೊಟ್ಟು ಹೋಗ್ಯಾನ ಅಂತ ಹೇಳಿದ್ರು. ಎಲ್ಲಾ ನೀಚ ಹಿಂಗ್ ಮಾಡ್ಯಾನ, ಆ ಮಗ ಈಗಿಂದೀಗ ಹೇಳ್ಕೊಂಡು ಬರಲಿ ಅಂತ ತಿಳ್ಕೊಂಡು ಸೈನ್ಯ ಬಿಟ್ಟ. ಆಗಿದ್ದಾಗ ಜಪ್ಕೊಂಡು ಬಂದ್ರು. ಅಲ್ಲೇ ನಿಂದರ್ಸಿ ರುಂಡ ಚಂಡ ಹಾರಿಸೇ ಬಿಟ್ಟ. ಮೊಹಮ್ಮದ್ ಬಿನ್ ಕಾಸಿಮ್ ಚಂಡ ಹಾರಿಸಿದ ಕೂಡಲೇ ಹುಡುಗಿಯರ್ ನಕ್ಕು. ಈಗ ಯಾಕೆ ನಕ್ಕರಿ ಅಂತ ಕೇಳಿದ್ರು. 80,000 ಸೈನ್ಯವನ್ನು ಕಟ್ಕೊಂಡು ಬಂದು ನಮ್ಮ ತಂದೆಯನ್ನು ಕೊಂದಂತ ಒಬ್ಬ ಧೂರ್ತನನ್ನ 2 ಸಣ್ಣ ಹುಡುಗಿಯರು ಕೊಂದು ಹಾಕಿದ್ರಲ್ಲ, ನಮಗೆ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಮ್ಮ ದೇಶಕ್ಕಾಗಿ ಒಬ್ಬ ನೀಚನನ್ನು ಕೊಲೆ ಮಾಡಿಸ್ತೀವಲ್ಲ ಸಾಕು. ಅವ ಏನು ಮಾಡಿದ್ದಿಲ್ಲ, ನಾವು ಸುಮ್ಮನೆ ಕಟ್ಟುಕತೆ ಹೇಳಿದ್ದೀವಿ ಅಂತ ಅಂದ್ರು. ಹಿಂಗಾದ್ರೆ ಬಿಡ್ತೀನಿ ನಿಮ್ಮನ್ನ ಅಂದ. ಏನ್ ಮಾಡ್ತೀಯ ಅಂತ. ಏನ್ ಮಾಡೋಣ? ಇವ್ರ ಕುದುರೆ ಕಾಲಿ ಕಟ್ಟಿ ಊರಾಗ ತಿರುಗಾಡಿಸ್ಕೊಂಡು ಬರ್ತಿದ್ರು. ಕುದುರೆ ಕಾಲಿ ಕಟ್ಟಿ ಕುದುರೆ ಓಡಿಸುದು. ಎಲ್ಲ ಮೈಯ ರಕ್ತ ಹರಿದು ಹೋಗ್ತು, ತಲೆಯಾಗ ಕೂದಲು ಹಾದ್ರು, ಎಲ್ಲ ವಿಕಾರಾಗಿ ರಕ್ತ ಸಿಕ್ತರಾಗಿ ಬಂದು ಇಬ್ಬರನ್ನು ನಿಂದಿರ್ಸಿದ್ವಿ ಸ್ಟೇಜಿನ ಮೇಲೆ. ಹೆಂಗ ಅನಿಸ್ತೈತಿ ಈಗ? ಸುಳ್ಳು ಹೇಳಿದ್ವಿ. ನಮಗ್ ಬಹಳ ಅಭಿಮಾನ ಅನಿಸ್ತೈತಿ. ಅದು ಎದರ ಅಭಿಮಾನ ನಿಮ್ಗದು? ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಏನಾದ್ರೂ ಮಾಡಿದಿವಲ್ಲ ಸಾಕು, ಇದೇ ನಮ್ಮ ಅಭಿಮಾನ. ನಮ್ಮ ಇತಿಹಾಸ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡ್ತೈತಿ ನಮ್ಮ ದೇಶದಾಗ.
ಇಂಥ ಹುಡುಗಿಯರ ಬಲಿದಾನದಿಂದ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ಇದ್ದೀವಿ ಸುರಕ್ಷಿತ. ಇಂಥ ಬಾಳ ಕಥೆಯನ್ನು ನಾನು ಹೇಳ್ಕೊಂತ ನಂದು ಒಂದು ತಿಂಗಳು ಮುಗಿಯೋದಿಲ್ಲ. ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರದವರೆಗೆ ಹುಡುಗರು ಹುಡುಗಿಯರು ಹೆಂಗ್ ಹೋರಾಟ ಮಾಡಿದ್ರು, ಹೆಂಗ್ ಪ್ರಾಣ ಕೊಟ್ಟರು, ಅಥವಾ ಈ ದೇಶ ಧರ್ಮ ಹೆಂಗ್ ಉಳಿಸಿದ್ರು ಅಂತ ಹೇಳೋದು ಬಹಳ ಅಭಿಮಾನದ ಸಂಗತಿ. ಹಿಂದೂ ಧರ್ಮ ಸಹಜವಾಗಿ ಉಳಿದಿಲ್ಲ. ನಾ ಹೇಳಿದ್ನಲ್ಲ, 15 ವರ್ಷದಾಗ ಇರಾಕ್ ಹೋತು, 17 ವರ್ಷದಾಗ ಇರಾನ್ ಹೋತು. ಯುರೋಪ್ 50 ವರ್ಷದಾಗ ಖಲಾಸ್ ಆತು, ಅಮೆರಿಕ ಒಂದು 100 ವರ್ಷದಾಗ ಖಲಾಸ್ ಆತು. ಆದ್ರೆ ನಮ್ಮ ದೇಶದ ಮೇಲೆ ಈ ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರು 2000 ವರ್ಷಗಳವರೆಗೆ ದಾಳಿ ಮಾಡ್ಯಾರ. 2000 ವರ್ಷಗಳು ಆದರೂ ಸಹಿತ 100 ಕೋಟಿ ಮ್ಯಾಗ್ ನಾವು ಬಾಕಿ ಇದೀವಿ. 100 ಕೋಟಿ ಹೆಂಗ ಉಳಿದಿರ್ಬೇಕು? ಅಮೆರಿಕಾದಂತ ಖಂಡನ ಖಲಾಸ ಆಗ್ಬೋದು. ನಾವು ಏಷ್ಯಾ ಖಂಡದ ಒಂದು ದೇಶ ನಮ್ದು. ಅಮೆರಿಕಾ ಖಂಡದೊಳಗೆ ಮ್ಯಾಗ್ 35 ಕೆಳಗೆ 37 ದೇಶ ಅದಾವ, ಉತ್ತರ ಮತ್ತು ದಕ್ಷಿಣ ಅಮೆರಿಕ. ಅಂದ್ರೆ 70-75 ದೇಶಗಳು ಒಂದೇ ವರ್ಷದಾಗ ಖಲಾಸ ಆದವು. ಆದ್ರೆ ಇಡೀ ನಮ್ಮ ದೇಶ ಬರೇ ಒಂದು ದೇಶ ಇವ್ರ ವಿರುದ್ಧ ಹೋರಾಟ ಮಾಡಿ ತನ್ನ ಧರ್ಮದ ಅಸ್ತಿತ್ವವನ್ನು ಉಳಿಸ್ಕೊಂಡೈತಂದಾಗ ನಮ್ಮ ಹಿರಿಯರು ಹೆಂಗ್ ಹೋರಾಟ ಮಾಡಿರ್ಬೇಕಿಲ್ಲ. ಅಹಿಲ್ಯಾಬಾಯಿ ಹೋಳ್ಕರ್, ನೀವು ಹೆಸರು ಕೇಳಿ, ಒಬ್ಬ ಹೆಣ್ಮಗಳು, ಹಾಲು ಮತದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗಿ. 8ನೇ ವರ್ಷಕ್ಕೆ ಮದುವೆ ಆಯ್ತು. ಗಂಡಗೆ 14 ವರ್ಷ, ಈಕೆಗೆ 8 ವರ್ಷ. ಮದುವೆ ಆಯ್ತು. ಮಲ್ಲಾರಾವ್ ಹೋಳ್ಕರ್ ಮಹಾಶೂರ. ಪಾನಿಪತ್ ಯುದ್ಧದೊಳಗ ನೀವು ದೇಶದ ಇತಿಹಾಸ ಓದಬೇಕು. ಇದ್ರಾಗ ನನಗೆ ಅನಿಸ್ತೈತಿ ಯಾರು ಮುಖ ನೋಡಿದ್ರೆ ಯಾವ ಓದಿದ್ರು ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರಂಗಿಲ್ಲಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಕ್ ಸಾಧ್ಯ, ಅಥವಾ ದೇಶವನ್ನ ಗರಿಮಾಶಾಲಿಯನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಲ್ಲಾರಾವ್ ಹೋಳ್ಕರ್ ಅಂತಂದ್ರೆ ಅವನ ಕನಸು ಬೀಳ್ತಿದ್ವು ಅಂತ, ಮೊದಲಿಗೆ ಕನಸು ಬಿದ್ದರೆ ಗೆದ್ದು ಬೀಳ್ತಿದ್ವು ಅಂತ ವೀರ ಶೂರ. ಒಬ್ಬ ಸಂಗೊಳ್ಳಿ ರಾಯಣ್ಣನ ಪೂರ್ವಜ ಅಂದ್ರೆ ಒಬ್ಬ ಹಾಲು ಮತದ ಮನುಷ್ಯ ಮಾಡಿದ. ಅವನ ನಂತರ ಮಗ ಸ್ವಲ್ಪ ಹುಡುಗ ಹೊಂಟ. ಅಹಿಲ್ಯಾದೇವಿ ಹೋಳ್ಕರ್ ಗಂಡ ಸರಿ ಇರಲಿಲ್ಲ. ಈಕೆ ಮುಂದ ಕಣ್ಣಿದರಿಗೆ ಮನೆಯಾಗಿನ 7 ಮಂದಿ ಹಿರಿಯರು ಸತ್ತ. ಮಗ ಸತ್ತ, ಗಂಡ ಸತ್ತ, ಅತ್ತಿ ಸತ್ತು, ದಯಾದಿಗಳಿಗೆ 8-9 ಮಂದಿ ಸತ್ತು. ಗಂಡ ಸತ್ತಾಗ ನಾ ಇನ್ನ ಬದುಕುದಿಲ್ಲ, ಸತಿ ಹೋಗ್ತೀನಿ ಅಂತ. ಅವಾಗ ಮಲ್ಲಾರಾವ್ ಹೋಳ್ಕರು, ನೀನ್ ಕೈ ಮುಗಿತೀನಿ, ನಿನ್ ಮಾವದೀನಿ, ಆದ್ರೂ ನೀನು ಕೈ ಮುಗಿತೀನಿ, ದಯವಿಟ್ಟು ನೀ ಹಂಗೆ ಮಾಡಕ್ ಹೋಗ್ಬೇಡ, ನೀನ ಈ ರಾಜ್ಯ ಕೈಯಾಗ ತಗೋ ಅಂತ ಕೈಯಾಗ ರಾಜ್ಯ ಕೊಟ್ರ. ಒಂದು 30-35 ಹಳ್ಳಿ ಸಂಸ್ಥಾನಕ್ಕೆ. ಆದ್ರ ಕಾಶಿ ವಿಶ್ವನಾಥನ ದೇವಾಲಯವನ್ನು ಏನು ಮೊಘಲರು ಕೆಡವಿದ್ರಲ್ಲ, ಅಲ್ಲೊಂದು ದೇವಾಲಯ ಕಟ್ಟಿದ್ದ. ಮತ್ತೆ ಹಳ್ಳಿ ಹೊಸ ವಿಸರ್ಜಿತ ದೇವಾಲಯ ಅಕ್ಕಿ ಕಟ್ಟಿದ್ದ. ಅವನ್ಗೆ ನಾಗನಾಥನ ದೇವಾಲಯ ಇಂಥವು ಏನೂ ಇಲ್ಲ ಅಂತಂದ್ರು ಒಂದು 40 ದೇವಾಲಯಗಳ ಪುನರುಜ್ಜೀವನ ಮಾಡಿಸಿ. 4 ಧಾಮಗಳು, 4 ಧಾಮ ಅಂತೀವಲ್ಲ, ಧಾಮಗಳಿಗೆ ಹೊಳೆ ದಂಡಿಗೆ ಅಟ್ಟ ಕಟ್ಟಿಸ್ಬೇಕು. ಕಾಶಿಯಿಂದ ಗಂಗಾ ನದಿ ನೀರು ಪ್ರತಿ ದಿವಸ ರಾಮೇಶ್ವರನ ಅಭಿಷೇಕಕ್ಕೆ ಹೋಗುವ ವ್ಯವಸ್ಥೆ ಮಾಡಿದ್ದು. ಅಂದ್ರೇನು, ಆ ಕಾವಡಿಯಿಂದ ನೀರು ಒಯ್ಯಾವ, ಇವ ಒಯ್ದು ಅವ್ನು ಕೊಡುದು, ಅವ್ನು ಒಯ್ದು ಅವ್ನು ಕೊಡುದು, ಅಲ್ಲಿಂದ ಅಲ್ಲಿಗೆ ಹೋಗೋತನೂ ಮನುಷ್ಯರು ನೆನ್ಸಿದ್ ನೋಡ್ರಿ. 4-6 ಮೈಲ್ ಒಬ್ಬ ಮನುಷ್ಯ ಇದ್ದ. ಕಾಶಿಯ ಆ ನೀರನ್ನ, ಗಂಗಾ ನದಿಯ ನೀರು, ಅದೇ ನೀರಿನಿಂದ ಪ್ರತಿ ದಿವಸ ರಾಮೇಶ್ವರದಲ್ಲಿ ಅಭಿಷೇಕ ಆಗ್ಬೇಕು ಅಂತ ವ್ಯವಸ್ಥೆ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಹೆಣ್ಮಕ್ಳ ಸೈನ್ಯ ಕಟ್ಟಿದ್ರು. ಆಮ್ಯಾಗ ಅಕ್ಕಪಕ್ಕದ ರಾಜ ಒಬ್ಬರು ಸಹಿತ ವಕ್ರ ದೃಷ್ಟಿಯಿಂದ ನೋಡಕ್ ಸಾಧ್ಯವಿಲ್ಲ ಅಂತ ಸೈನ್ಯ. ಆಮೇಲೆ ಅತಿ ಕಟ್ಟಿದಂತ ಒಂದು ಗುಡಿನೂ ಹೊಳ್ಳಿ ಕೆಡುವಂತ ಸಾಹಸ ಯಾವ ಮೊಘಲರಲ್ಲಿಯೂ ಬರಲಿಲ್ಲ. ಅದ್ರ ಧೈರ್ಯ ಇತ್ತು, ಅವಳದ್ದು ಭಯ ಇತ್ತು ಅವ್ರಿಗೆಲ್ಲ. ಇಷ್ಟೇ ಅಲ್ಲ, ಇಷ್ಟು ಮಾಡಿ ಆ ತಾಯಿ ಪ್ರತಿ ದಿವಸ 1 ಲಕ್ಷ ಲಿಂಗಗಳನ್ನು ಮಾಡ್ತಿದ್ದೆ.
ಈ ಪೀಠಿಕೆಗಳು ಇರ್ತಾವ್ರಿ ಇಷ್ಟಿಷ್ಟ ಇಂಥ 1,00,000 ಲಿಂಗಗಳ ಅರ್ಚನೆ ಮಾಡ್ಲಾರ್ದ ಬಾಯಾಗ ನೀರು ಹಾಕೋತಿದ್ರು. ಲಕ್ಷ ಲಿಂಗಾರ್ಚನೆ ಅಂತಿದ್ರು. ಹೆಂಗ್ ಮಾಡ್ತಿದ್ರು ಅಂತ ಕೇಳ್ರಿ. ನರ್ಮದಾ ನದಿ ದಂಡೆಯಲ್ಲಿ ಮಾಹೇಶ್ವರ ಕ್ಷೇತ್ರ ಕಟ್ಟಿಸಿದ್ರು. ಅಲ್ಲಿ ಆ ಮಣ್ಣೇನು ಬರ್ತಿತ್ತಲ್ಲ, ರೇವಿ ಮಣ್ಣು, ಆ ಮಣ್ಣಿನಿಂದ ಆ ಮಣ್ಣಿನಿಂದ ಲಿಂಗ ಮಾಡ್ಸಕ್ ಪಡಿಯಚ್ಚ ಮಾಡಿಸಿದ್ರು. ಮಣ್ಣು ನಾದವ್ರು ಬೇರೆ, ಪಡಿಯಚ್ಚಿನಾಗ ಹಾಕಿ ತೆಗೆಯೋರು ಬೇರೆ. ಹೀಗೆ 1,00,000 ಲಿಂಗಗಳನ್ನು ತಯಾರು ಮಾಡಿರ್ತಿದ್ವು. ಆದ ಕೂಡಲೇ ಬಂದ ಎಲ್ಲ ಲಿಂಗಗಳಿಗೆ ಅರ್ಚನೆ ಮಾಡಿ ಆರತಿ ಮಾಡಿ ಆಮ್ಯಾಗ ಪ್ರಸಾದ ತಗೋತಿದ್ವು. ಅಂತ ದೈವ ಪೂಜೆ ಎಲ್ಲೇ ಹೋದ್ಲು ಅಂದ್ರೆ ಕುದುರೆ ಮ್ಯಾಗ ಶಿವಲಿಂಗವನ್ನು ತನ್ನ ಜೊತೆಗೆ ತಗೊಂಡು ಹೋಗ್ತಿದ್ವಿ. ಇವರು ಈ ದೇಶ ಉಳಿಸಿದವರು, ಧರ್ಮ ಉಳಿಸಿದವರು, ನಮ್ಮ ಧರ್ಮ ಉಳಿಸಿದವರು. ಹೀಗೆ ಅಂದ್ರೆ ನಾವು ಬರೀ ಬಿಸ್ಕಿಟ್ ಚಾಕ್ಲೇಟಿಗೆ ಮಾರ್ಕೊಳಕತ್ತೀವಿ ಸ್ವಂತ. ಇಲ್ಲ, ನಮ್ಮಲ್ಲಿ ಭಾಳ ಮಂದಿ ಬಿಸ್ಕಿಟ್ ಚಾಕ್ಲೇಟ್ ಸಲುವಾಗಿ ಧರ್ಮ ಬಿಟ್ಟು ಮತ್ತೊಂದು ಧರ್ಮ ಸ್ವೀಕಾರ ಮಾಡಿದವರು. ಹೆಂಗ ಉಳಿಸಿರ್ಬೇಡ. ನಮ್ಮ ದೇಶದ ರಾಜ ಮಹಾರಾಜರಾಗಲಿ, ಸಾಮಾನ್ಯರಾಗಲಿ, ನಿಮ್ಗೆ ಹೇಳ್ತೀನಿ ನಾನು, ಬುಂದೇಲ್ಖಂಡದೊಳಗ ಒಬ್ಬ ಹುಡುಗ, ಎಷ್ಟ್ರಿ 9-10 ವರ್ಷದ ಹುಡುಗ, ಅವರೆಲ್ಲರೂ ಕೂಡ ಆಡ್ತಿದ್ರು. ಬುಂದೇಲ್ಖಂಡ ಅಂತಂದ್ರೆ ಉತ್ತರ ಪ್ರದೇಶದ 7 ಜಿಲ್ಲೆಗಳು, ಮಧ್ಯಪ್ರದೇಶದ 7 ಜಿಲ್ಲೆಗಳು ಕೂಡ 14 ಜಿಲ್ಲೆಗಳ ಒಂದು ಪ್ರದೇಶಕ್ಕೆ ಬುಂದೇಲ್ಖಂಡ ಅಂತ ಬರಗಾಲ ನಾಡು. ಅಲ್ಲಿ ಛತ್ರಸಾಲ ಅಂತ ಹುಡುಗ, ಛತ್ರಸಾಲ 8-9 ವರ್ಷ ಆದ್ರೆ ಅವ ರಾಜ್ಕುಮಾರ, ಸಣ್ಣ ರಾಜ್ಯದ ರಾಜ್ಕುಮಾರ. ಹುಡುಗರು ಕೂಡ ಆಡ್ತಿದ್ದ ಹಿಂಗೆ ಓಣ್ಯಾಗ. ಆಡೋ ಹೊತ್ತಿನಾಗ ಮೊಘಲರ ಸೈನ್ಯ ಬಂದ ಕೂಡಲೇ ಅವತ್ತು ಜಾತ್ರೆ ಇತ್ತು. ಇವತ್ತು ಹೆಂಗೆ ಜಾತ್ರೆ, ಹಿಂಗೆ ಜಾತ್ರೆ ಇತ್ತು. ಹುಡುಗರು ಮೈದಾನದಾಗ ಆಡ್ತಿದ್ರು. ಅವ ಬಂದು ನಾನು ಏನಾಯ್ತಾ ಇಲ್ಲ ಅಂತ ಕೇಳಿದ. ನನ್ನ ದೇವಿ ಜಾತ್ರೆ ಐತ್ರಿ ಅಂತ. ದೇವ್ರಿಗೆ ಸಿಕ್ಕಾಪಟ್ಟೆ ಭಯಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ನೀವೆಲ್ಲ ಕಾಫಿ ಬರ್ತೀವಿ, ನೀವು ಹಿಂಗೆ ಅಂತ ಭಯಕ್ಕೆ ಶುರು ಮಾಡಿದ. ಅವ್ನ ಮ್ಯಾಗ ಕುತ್ಕೊಂಡು, ಕುದುರೆ ಮ್ಯಾಗ ಕುತ್ಕೊಂಡ, ಸೈನ್ಯ ಇರ್ತದೆ, ಕುದುರೆ ಮ್ಯಾಗ ಕುತ್ಕೊಂಡು. ಈ 9 ವರ್ಷದ ಹುಡುಗ ತಮ್ಮ ದೇವರಿಗೆ ಧರ್ಮಕ್ಕೆ ಬೈದು ನೋಡಿದವನ ಟಣ್ಣಂತ ಜಿಗಿದು ಅವನ ಕಾಲಲ್ಲಿ ಹಿಡಿದ ಕೆಳಗೆ ಜಗ್ಗಿ ಹೊಸ 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 ಸೊಂಟದಾಗ ಚೂರು ಇರ್ತಿತ್ತು. ರಾಜಪೂತರಿಗೆ ಚೂರಿ ತಗೊಂಡಾಗ ಹೊಸ 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 ಚುಚ್ಚಿ ಕಲಾಸ ಮಾಡಿಬಿಟ್ಟ. ಸರ್ದಾರನ್ನ ಚುಚ್ಚಿ ಕಲಾಸ ಮಾಡಿ ಉಳಿದು ಎಲ್ಲ ತಗೊಂಡಿದ್ದು ಒಂದ ಹುಡುಗ್ರಿ. ನಮ್ಮ ಧರ್ಮ ಉಳಿಸಿದವ್ರು ಯಾರು ಅಂದ್ರೆ ಇಂಥ ಹುಡುಗರು. ನಾವೆಲ್ಲ ಇವತ್ತು ಬಹಳ ಸುಖವಾಗಿದ್ದೀವಿ. ನಾವೇ ಹೇಳಿದಂಥ ಹುಡುಗಿಯರು, ಇಂಥ ಹುಡುಗರು ಧರ್ಮ ಕಟ್ಟಿದ್ದು ಉಳಿಸಿ ಅಷ್ಟೇ. ಸನಾತನ ಧರ್ಮ ಈಗ ಉಳಿದಿಲ್ಲ. ಅಂಥದ್ದನ್ನ ಇವತ್ತು ನಾವು ಮತ್ತೆ ಕಟ್ಟಬೇಕಾಗೈತೆ, ಉಳಿಸ್ಬೇಕು. ನಮಗೆ ಶತ್ರುಗಳು ಹೊರಗಿಂದನೂ ಅದಾರೆ, ಈಗ ಒಳಗಿಂದನೂ ಭಾಳ ಮಂದಿ. ಒಳಗಿಂದ ಅಂದ್ರೆ ಗೊತ್ತಾಗ್ತಾನೆ, ನಮ್ಮ ಸಮಾಜ ಒಳ್ಳೆಯವ್ರು, ನಮ್ಮಂಥವ್ರ ಡ್ರೆಸ್ ಹಾಕೊಂಡವ್ರು ನೀಚರು. ನಾವು ಹಿಂದೂಗಳಲ್ಲ, ನಾವು ಲಿಂಗಾಯತರು. ನಮ್ಮ ಸ್ವತಂತ್ರ ಧರ್ಮ ಎಂದು ಕಟ್ಟಿದ್ರು. ಏನ್ರಿ ನಾವು ಏನ್ ಮಾತಾಡ್ತೀವಿ, ಇದ್ರ ಪರಿಣಾಮ ಏನಾಗ್ತೈತಿ ಅನ್ನೋದನ್ನ ವಿಚಾರ ಮಾಡ್ಬೇಕಲ್ಲ. ಹಿಂಗೆ ಮಾಡಿ ನಾವೆಲ್ಲರೂ ಒಂದೊಂದಲ್ಲಿ ಹಿಂದೂ ಧರ್ಮವನ್ನು ಒಳಗೆ ಸಣ್ಣದು ಮಾಡಿದೀವಿ ಅಂದ್ರೆ ನಾಳೆ ಮತ್ತೊಬ್ಬರು ಬಂದ್ರಂದ್ರೆ ಗತಿ ಏನಾಗ್ಬೇಡ. ಕಾಶ್ಮೀರದೊಳಗೆ ಏನಾಯ್ತು, ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು. ಕಡಿಮೆ ಆದ ಕೂಡಲೇ ಒಂದೇ ದಿವಸ ರಾತ್ರಿ ಕಾಶ್ಮೀರದೊಳಗೆ ಮಸೀದಿಯಿಂದ ಸ್ಪೀಕರ್ನೊಳಗಿಂದ ಹೇಳಿದರು, ನೀವೆಲ್ಲರೂ ಹಿಂದೂಗಳು ಪಂಡಿತರಿಗೆ ಏನಂತೀರಿ, ಎಲ್ಲರೂ ಜಾಗ ಖಾಲಿ ಮಾಡ್ಬೇಕು ಹೊತ್ತೊಂಡೋದ್ರಾಗ. ಮತ್ತು ಹರೇದ ಹುಡುಗಿಯರು ಏನದಾರ ಅವ್ರನ್ನ ಇಲ್ಲೇ ಬಿಡ್ಬೇಕು. ಮುದುಕರಷ್ಟ ಮುದುಕರು ಮತ್ತು ಮುದುಕಿಯರು ನೀವು ಹೋಗ್ಬೇಕು. ಲಗ್ನ ಆದವರು ಸರಿ, ಆಗದವರು ಸರಿ, ಹರೇದ ಹುಡುಗಿಯರ್ನ ಅಷ್ಟ ಇಲ್ಲೇ ಬಿಡ್ಬೇಕು. ಯಾಕಂದ್ರೆ ನಮ್ಗೆ ಅವ್ರು ಬೇಕಂತ. ಯಾವ ಊರಾಗ ಹೋಗ್ಲಿಲ್ಲ, ಅವ್ರನ್ನೆಲ್ಲರೂ ಮುಂಜಾನೆ ಒಂದ್ ಕಡೆ ಹಿಂಗೆ ಕೂಡಿ ಹಾಕಿ ಎಲ್ಲರನ್ನು ಗುಂಡು ಹಾಕಿ ಬಂದು ಕ್ಲಾಸ್ ಮನ್ಯಾಗ ಯಾರ್ಯಾರು ಅಡಿಕೊಂಡಿದ್ರು, ಗಾಳದ್ದೆ ಅಕ್ಕಿ ಚೀಲದಾಗ ಅಡಕೊಂಡ್ರೆ ಚೀಲಕ್ಕ ಗುಂಡು ಹಾಕಿದ್ರು, ಮ್ಯಾಲ ಗುಂಡು ಹಾಕಿದ್ರು, ಚೀಲದಾಗ ಹಾದ ರಕ್ತ ಹೊರಟು. ಹಂಡೆದಾಗ ಅಡ್ಕೊಂಡು ಕೂತಿದ್ರು ನಮ್ಮ ಜನ. ಬ್ಯಾರಲ್ದಾಗ ಕುಂತಿದ್ರು, ಬಂದು ನೀರು ಗುಂಡು ಹಾಕಿಕ್ಯಾರಂತ. ಹುಡುಗಿ ಬ್ಯಾರಲ್ದಾಗ ಗುಂಡು ಹಾಕಿದ್ರು, ಅಲ್ಲೇ ಸತ್ತ. ಹೊತ್ತು ನೋಡೋದ್ರಾಗ ಖಾಲಿ. ನಾನು ನೋಡಕ್ ಹೋಗಿದ್ದೀನಿ ಅವ್ರು ನನ್ನ
ನಾನಲ್ಲಿ 4 ವರ್ಷದಿಂದ ಹೋಗಿದ್ದೆ ಜಮ್ಮುಗೆ ಬಂದೆ. ಜಮ್ಮುದೊಳಗೆ ನಿರಾಶ್ರಿತ ಶಿಬಿರಗಳು ಅವ್ರು ಕಥೆ ಮಾಡಿ ಹೇಳ್ತಿದ್ರು ನಮಗೆಲ್ಲ ಹ್ಯಾಂಗ್ ಬದುಕೀವಿ. ಅವ್ರ ಮೊದಲ ಪಾಕಿಸ್ತಾನದಿಂದ ಬಂದವರು ಇದ್ರು. 94 ವರ್ಷದ ಮುಡುಗ ಕಥೆ ಹೇಳ್ತಿತ್ತು, ನಾವು ಪಾಕಿಸ್ತಾನದೊಳಗೆ ಹಿಂದೂಗಳ ಅಲ್ಪಸಂಖ್ಯಾತರಾಗಿಬಿಟ್ಟಿವಿ, ನಮ್ಮನ್ನು ಬಡಿಲಾಕತ್ತಿದ್ರು. ಒತ್ತಾಯದಿಂದ ನಮ್ಮ ಹೆಂಗಸರನ್ನ ನಮ್ಮ ಮುಂದೆ ಜಪ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು, ಮದುವೆ ಮಾಡಿಕೊಂಡ್ರು, ಅವ್ರ ಹೆಂಡರನ್ನು ಮಾಡ್ಕೊಂಡ್ರು, ನಮ್ಮ ಹೆಂಡ್ರಿದ್ದವ್ರು ಅವ್ರ ಹೆಂಡರನ್ನು ಮಾಡ್ಕೊಂಡ್ರು, ನಮ್ಮ ಮಕ್ಕಳಿದ್ದವ್ರು ತಮ್ಮ ಹೆಂಡರನ್ನು ಮಾಡ್ಕೊಂಡ್ರು. ಮೊದಲು 4 ಮಂದಿ ಇದ್ರು, ಮತ್ತೆ ನಮ್ಮವ ಮಾಡ್ತಾನೆ ತಗೊಂಡ್ರು, ನಮ್ಮ ಹುಡುಗಿಯರನ್ನು ಹೆಂಡರನ್ನು ಮಾಡ್ಕೊಂಡ್ರು. ನಾವೇನು ಮಾಡೋಕ್ಕಾಗಲಿಲ್ಲ. ಕಡೆಗೆ ಅಲ್ಲಿಂದ ಓಡಿ ಬರ್ಬೇಕಂತ ನಿರ್ಣಯ ಮಾಡಿದೀವಿ. 36,000 ಮಂದಿ ನಾವು ಜಾಗ ಬಿಟ್ಟಿದ್ದೀವಿ. ಬಾರ್ಡರ್ ಬಂದ್ರೆ ಬರೀ 3,000 ಮಂದಿ ಉಳಿದಿದ್ದೀವಿ. ಉಳಿದವ್ರನ್ನೆಲ್ಲ ದಾರ್ಯಾಗ ಬಂದು ಹಾಕಿದ್ವಿ. ಹೆಣ್ಮಕ್ಳಿಗೆ ಅತ್ಯಾಚಾರ, ಗಂಡಸರು ಸತ್ತರಂದ್ರೆ ಹೆಣ್ಮಕ್ಳು ಯಾಕೆ ಬದುಕೋದಪ್ಪ, ಅವ್ರ ಮ್ಯಾಗ ಅತ್ಯಾಚಾರ ಮಾಡ್ತಾರಂತ ಪ್ರತಿಯೊಬ್ಬ ಹೆಣ್ಮಗಳಿಗೆ ಒಂದು ವಿಷದ ಪುಡಿ ಕೊಡ್ತಿದ್ರು. ಪುಡಿ ಕಟ್ಕೊಡ್ತಾರಲ್ಲ, ವಿಷದ ಚೀಟಿ ಕಟ್ಕೊಡ್ತಿದ್ರು. ಒಂದ್ ವೇಳೆ ಅಂತ ಪ್ರಸಂಗ ಬಂತು, ಎಲ್ಲ ಪೊಲೀಸರು ಹಾಗೆ ನಾವೇನು ಮಾಡಕ್ ಬರಂಗಿಲ್ಲ ಅಂತ ಅನಿಸ್ತಂದ್ರೆ ಈ ವಿಷ ತಿಂದು ಸತ್ತು ಬಿಡ್ಬೇಕು. ಆ ವಿಷಕ್ಕಾಗಿ ಹೊಡೆದಾಡಿದರೆ ಹೆಣ್ಮಕ್ಳು, ನನಗ್ ಕೊಡ್ರಿ. ವಿಷಾನು ಸಿಗ್ತಿದ್ದಿಲ್ಲ ಅವ್ರು ಕೊಡ್ಲಾಕ. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಈ ಹಿಂದೂಗಳ ಅಲ್ಪಸಂಖ್ಯಾತರಾದ್ರು ಅಂತಂದ್ರೆ ನಾಳೆ ಕಾಶ್ಮೀರದಾಗ ಈ ಗತಿ ಆಗಿ ಅಸ್ಸಾಮದ ರಾಜ್ಯಗಳಲ್ಲಿ 7 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ 92% ಹಿಂದೂಗಳು ನಾಟ ಕ್ರಿಶ್ಚಿಯನ್ ನಾಟ. ಅಲ್ಲಿ ಕ್ರಿಶ್ಚಿಯನ್ ಇದೇ ಕೆಲಸ ಮಾಡ್ತಾರೆ, ಊಟ ಹಾಕಿ. ಉಳಿದ 3 ರಾಜ್ಯದೊಳಗೆ ಮುಸ್ಲಿಮರು ಬಹುಸಂಖ್ಯೆ. ಅಸ್ಸಾಂದೊಳಗೆ ಮುಸ್ಲಿಮರಿಗೆ 48%, ಹಿಂದೂಗಳು ಬರೀ 52%. ಮಣಿಪುರದೊಳಗೆ 52% ಹಿಂದೂಗಳು ಅಲ್ಲ, ಬರೀ ನಾವು ಕ್ರಿಶ್ಚಿಯನ್. ನಾವು ಬದುಕೋದು ಕಷ್ಟಕ್ಕೆ. ನಿಮ್ಗೆ ಏನೂ ಅನ್ಸಂಗಿಲ್ಲ. ಇವತ್ತ ನಾಡೊಂದು ವೇಳೆ ನಿಮ್ಮ ಸಂಖ್ಯೆ ಕಡಿಮೆ ಆಗ್ತಂತ ನಿಮ್ಮ ಹಣಿಮ್ಯಾಗ ಇವತ್ತೇ ಸಿಗಂಗಿಲ್ಲ. ನಮ್ಮ ತಾಯಂದ್ರ ಹಣಿಮ್ಯಾಗ ಕುಂಕುಮ ಸಿಗಂಗಿಲ್ಲ, ಪಳ್ಳ ಮಂಗಳಸೂತ್ರ ಉಳಿಯಂಗಿಲ್ಲ, ಕೈಯಾಗ ಬಳಿ ಉಳಿಯಂಗಿಲ್ಲ, ಕಿವ್ಯಾನ ಬೆಂಡೂರು ಉಳಿಯಂಗಿಲ್ಲ, ಏನು ಉಳಿಯಂಗಿಲ್ಲ. ಖಲಾಸ್ ಮುಗಿಸ ಬಿಡ್ತಾರೆ. ಈಗ ಯಾಕೆ ಇದರ ಅರ್ಥ ಯಾವುದೇ ಮುಸಲ್ಮಾನರನ್ನು ದ್ವೇಷ ಮಾಡ್ತೀನಿ ಅಂತ ದಯವಿಟ್ಟು ಯಾರೋ ಅಪಾರ್ಥ ಮಾಡ್ತಾರೆ. ನಮ್ಮಲ್ಲಿ 2 ಪ್ರಕಾರದ ಮುಸಲ್ಮಾನರದ, ಈಗ ಅಲ್ಲಾ ಕಾ ಮುಸಲ್ಮಾನ್, ಈಗ ಮುಲ್ಲಾ ಕಾ ಮುಸಲ್ಮಾನ್. 2 ಮುಸಲ್ಮಾನರೊಳಗ ಅಲ್ಲಾಹ್ ಮುಸಲ್ಮಾನರು ಮತ್ತು ಮುಲ್ಲಾ ಮುಸಲ್ಮಾನ್. ಅಲ್ಲಾಹ್ ಮುಸಲ್ಮಾನರು ಏನೂ ತೊಂದರೆ ಮಾಡೋದಿಲ್ಲ, ಅವ್ರು ತಮ್ಮ ದೇವರು ಕಲ್ಪನೆ ಮಾಡಿ. ಈ ಮುಲ್ಲಾಗ ಯಾಕೆ ಏನೈತಲ್ಲ, ಯಾರು ಮುಲ್ಲಾಗ ಮುಸಲ್ಮಾನ್ ಭಾಳ ಡೇಂಜರಸ್. ಊರಾಗ ಒಂದ ಮನೆ ಇತ್ತಂದ್ರು ಹೋಗಿ ಆ ಮುಲ್ಲಾಗಳು ಅವ್ನ ತಲೆ ತುಂಬಿ ನಾಳಿಂದ ಗುಡಿಯಾಗ ಹೋಗ್ಬೇಡ ನೀನು ಅಂತ ಅವ್ನ ತಲೆಯಾಗ ಹಾಕಿ ಮೊಹರಂ ಹಬ್ಬ ಆಚರಣೆ ಮಾಡಬೇಡ ಅಂತ ತಲೆಯಾಗ ಹಾಕ್ತಾರೆ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ನಮ್ಮ ರಾಜ ತಾಹಿರ್ನ ಹೇಳಿದ್ ನಾನು, ಪೈಗಂಬರ್ನ ಅಣ್ತಂದ್ರ ಹಸೇನ್ ಹುಸೇನ್ ಅಂತಿದ್ರು, ಅವ್ರಿಗೆ ಬೆನ್ ಹಟ್ಟಿ ಬಡಿಲಾಕ್ ಬಂದಿದ್ರು. ಅಂಥ ವೇಳೆದಾಗ ಅವ್ರನ್ನ ಶರಣಾಗತರಾದವ್ರನ್ನ ಉಳಿಸ್ಬೇಕು ಅಂತ ರಾಜ ತಾಹಿರ್ ತನ್ನ ಸೈನ್ಯದಿಂದಾಗಿ ಅವ್ರನ್ನ ಉಳಿಸಿದ್ರು. ಇಷ್ಟೇ ಅಲ್ಲ, ಇರಾಕದ ಕರ್ಬಲಾದವರೆಗೆ ಹೋಗಿ ಯುದ್ಧ ಮಾಡಿ ಆ ಹಸೇನ್ ಹುಸೇನ್ರನ್ನ ಕಾಪಾಡುವಂತ ಕೆಲಸ ಒಬ್ಬ ಹಿಂದೂ ರಾಜ ಮಾಡಿದ್ದ, ತಾಹಿರ್ ಸೇನ್. ದೊಡ್ಡ ಇತಿಹಾಸ. ಆದ್ರೆ ಇವತ್ತಿನ ದಿವಸ ಯಾಕೆ ಮಾತುಗಳನ್ನು ಹೇಳ್ತೀನಿ ಅಂದ್ರೆ, ಎಲ್ಲೆಲ್ಲಿ ನಮ್ಮ ಸಂಖ್ಯೆ ಕಡಿಮೆ ಆಗ್ತೈತಿ ಅದೊಂದು ರಾಜ್ಯ ಒಳಗೆ. ಈ ಕಾಶ್ಮೀರದೊಳಗೆ ಹಿಂದೂಗಳ ಕಡೆ ಅದಕ್ಕೆ ಅವ್ರು ಸ್ವತಂತ್ರ ಕೇಳಾಕತ್ತಾರೆ, ನಾವು ಪಾಕಿಸ್ತಾನದಾಗ ಕೊಡ್ತೀವಿ ಸ್ವತಂತ್ರ ಕೊಡ್ರಿ. ಹೌದಾ? ಭೂಟಾನ್ದೊಳಗ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿ ಬುದ್ಧಿಸ್ಟ್ ಬಂದು ಅವರೊಂದು ರಾಜ್ಯ ಹೊಡ್ಕೊಂಡು. ಬ್ರಹ್ಮದೇಶದೊಳಗ ಹಿಂದೂಗಳ ಸಂಖ್ಯೆ ಕಡಿಮೆ ಆಯ್ತು, ಬುದ್ಧಿಸ್ಟ್ ಬಂದು ಅವರೊಂದು ದೇಶ ಹೊಡ್ಕೊಂಡ್ರು. ಶ್ರೀಲಂಕಾ ಯಾಕೆ ಹೋತು ಅಂತಂದ್ರೆ ಅಲ್ಲಿನ ಬುದ್ಧಿಸ್ಟ್ ಹೆಚ್ಚಾದ್ರು, ಹಿಂದೂಗಳು ಕಡಿಮೆ ಆದ್ರು, ಹೊಡ್ಕೊಂಡು ಹೋದ್ರು. ಅಫ್ಘಾನಿಸ್ತಾನ ಯಾಕೆ ಹೋತು ಅಂದ್ರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಯ್ತು, ಕಡಿಮೆ ಆಗಿ ಹೊಡ್ಕೊಂಡು ಹೋದ್ರು. ಪಾಕಿಸ್ತಾನ ಯಾಕೆ ಆತು ಅಂತಂದ್ರೆ ಮುಸ್ಲಿಮರ ಸಂಖ್ಯೆ ಹೆಚ್ಚಾಯ್ತು, ಹಿಂದೂಗಳ ಕಡಿಮೆ ಆದ್ರು, ಹೊಡ್ಕೊಂಡು ಹೋಗ್ಬಿಡ್ತು. ಬಾಂಗ್ಲಾದೇಶದ ಚಿಟಗಾಂವ್ ನಮ್ಮಲ್ಲಿ ಹೆಂಗ್ ಕಾಶಿ ಐತಲ್ಲ ಹಂಗ ಅವತ್ತಿನ ಪಶ್ಚಿಮ ಕಾಶಿ ಅಂತಿದ್ರ, ಪೂರ್ವ ಕಾಶಿ ಅಂತಿದ್ರು. ಅಂತ ಕಾಶಿ ನಗರ ಚಿಟಗಾಂವ್ ಅಲ್ಲಿ ಇವತ್ತು ಹಿಂದೂಗಳ ಔಷಧ ಸಹಿತ ಸಿಗಲಾರ.
ಮೊನ್ನೆ ನೋಡಿದ್ರಲ್ಲಿ ನೀವು ಸಂಖ್ಯೆ ಕಡಿಮೆ ಆಗ್ತಂದ್ರೆ ಏನಾಗ್ತೈತೆ ಅಂದ್ರೆ ಈ 2-3 ತಿಂಗಳ ಹಿಂದ ಒಬ್ಬ ಗುಣದಾಸ ಅನ್ನೋ ಹುಡುಗನ ಈ ಗಿಡಕ್ಕೆ ತೂಗ್ಬಿಟ್ಟು ಕೆಳಗೆ ಬೆಂಕಿ ಹಚ್ಚಿದ್ರು. ಗಿಡಕ್ಕ ಕೊಳ್ಳೆ ಹಗ್ಗ ಕಟ್ಟಿ ತೂಗ್ಬಿಟ್ರು, ಕೆಳಗೆ ಕಟ್ಟಿಗೆ ಕುಳ್ಳ ಹಾಕಿ ಬೆಂಕಿ ಹಚ್ಚಿ ಜೀವಂತ ಸುಟ್ಟರು. ಮತ್ತೊಂದಿಷ್ಟು ಹುಡುಗರನ್ನ ಖಡ್ಗ ತಗೊಂಡು ಬೆನ್ನ ಹತ್ತಿದ್ರು, ಕೆರೆಯಾಗ ನುಗ್ಗಿಸಿದ್ರು. ಅವ್ ಹೊರಗೆ ಬರ್ಲಾರ್ದಂಗ ಕಲ್ಲು ಹೋಗ್ಕೋತ ನಿಂತರು, ಕೆರೆಯಾಗ ಮುಳುಗಿ ಸತ್ತು ಹುಡುಗ. ನಾ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ಸಂಖ್ಯೆ ಹಿಂದೂಗಳದ್ದು ನಮ್ದು ಸಂಖ್ಯೆ ಕಡಿಮೆ ಆಯ್ತು ಅಂದ್ರೆ ನಾಳೆ ನಮ್ಗೆಲ್ಲರಿಗೂ ಇದನ್ನು ಭೋಗಿಸು ಕಾಳೆ ಬರ್ತಾರೆ. ನಾ ಅದಕ್ಕೆ ನಮ್ಮ ಮಂದಿಗೆ ಯಾವಾಗ ನಾ ಹೇಳೋ ಮಾತು ಮಂದಿಗೆ ರುಚಿಸ್ತಾವೆ ರುಚಿಸಂಗಿಲ್ಲ, ಆದರೆ ಸತ್ಯವನ್ನು ಹೇಳಬೇಕು. ನಮ್ಮ ಗುರುಗಳು ಸತ್ಯ ಕಹಿ ಆಗಿದ್ರು ನಮ್ಮವ್ರಿಗೆ ಅದನ್ನು ಹೇಳಬೇಕು. ಯಾಕಂತಂದ್ರೆ ಇರ್ಲಿಕ್ಕಂದ್ರೆ ನಮ್ಮೂ ಸಹಿತ ನಾವು ಲಿಂಗಾಯತರಲ್ಲಿ ನಾವು ಹಿಂದೂಗಳಾಗ್ರಿ ಅಂತ ಹೇಳಿ ಇವ್ರು ತಲೆಯಾಗ ಹಾಕ್ತಾರೆ, ಇವು ಒಳಗೆ ಹೋಗ್ತಾವೆ. ಆಮ್ಯಾಗ ಇಲ್ಲಿ ಮತ್ತೆ ಈ ಕಡೆ ನಾವು ಹಿಂದೂಗಳಲ್ಲ ತಿಳಿದು ಆಮ್ಯಾಗ ಮುಸಲ್ಮಾನರು ಭಾವೈಕ್ಯ ಸಭೆ ನಡೆಸ್ತಾರೆ. ಮಸೀದಿಯಾಗ ಹೋಗಿ ನಡೆಸಂಗಿಲ್ಲ, ಅವ್ರನ್ನ ಕರ್ಕೊಂಡು ಬರ್ತಾರ. ನಮ್ಮ ಮಂದಿಗೆ ಅವ್ರು ಲೆಕ್ಚರ್ ಕೊಡೋರು ಯಾರು ಮುಲ್ಲಾಗಳು. ಕ್ರಿಶ್ಚಿಯನ್ ಪಾದ್ರಿಗಳು ಬರ್ತಾರ, ಅವ್ರು ನಮ್ಗೆ ಲೆಕ್ಚರ್ ಕೊಡ್ತಾರ. ಅವ್ರ ಚರ್ಚ್ನೊಳಗೆ ಎಂದೂ ಸರ್ವಧರ್ಮ ಸಭಾ ನಡೆಯಂಗಿಲ್ಲ, ನಮ್ಮಲ್ಲೇ ನಡೆಸ್ತಾರೆ. ಅದಕ್ಕೆ ನಮ್ಮ ಹಳ್ಳಿಗಳೊಳಗೆ ಎಲ್ಲಿ ಇವರು ಪ್ರವೇಶ ಮಾಡಬಾರ್ದು. ಇದ್ದವರು ನಿಮ್ಮ ಧರ್ಮ ಈಗೇನಾಗಿದೆ ನಿಮ್ಮಂತೆ ಮಾಡ್ಕೊಂಡು ಸುಖವಾಗಿರು, ನಾವು ನಿನ್ನಾಗ ಆಕ್ರಮಣ ಮಾಡೋಂಗಿಲ್ಲ. ಆದರೆ ನಮ್ಮ ಮೇಲೆ ನಮ್ಮ ಜನರನ್ನ ಆಮಿಷಗಳನ್ನು ತೋರಿಸಿ, ಚಮತ್ಕಾರಗಳನ್ನು ತೋರಿಸಿ, ನಮ್ಮ ಜನರ ಮನಸ್ಸಿನೊಳಗೆ ಇಲ್ಲದ್ದೇನರ ತುಂಬಿ ಧರ್ಮಾಂತರ ಮಾಡಿಸ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ವರ್ಷಕ್ಕೆ ಎಷ್ಟು ಜನ ಹುಡುಗಿಯರು ಹೋಗ್ತಾರೆ ಗೊತ್ತಾಯ್ತು? ಒಂದು ರಾಜ್ಯದಿಂದ ಪ್ರತಿ ವರ್ಷ 35,000 ರಿಂದ 45,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ ಸರ್. ಪ್ರತಿ ದಿವಸ ಏನೂ ಇಲ್ಲಂದ್ರು 60,000 ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ ಇಡೀ ದೇಶದವರು. ಎಲ್ಲಿ ಹೋಗ್ತಾರೆ ಈ ಹುಡುಗಿಯರು? ಲವ್ ಜಿಹಾದ್ನಲ್ಲಿ ಹೋಗ್ತಾರೆ. ಲವ್ ಜಿಹಾದ್ ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡ್ಯಾರ. ಆ ಹೆಣ್ಮಕ್ಳು ಇವ್ರಿಂದ ಹೋಗ್ತಾರೆ, ಇವ್ರ ಮೇಲೆ ಮಾಟ ಮಂತ್ರ ಮಾಡ್ತಾರೆ, ಮಾಡಿ ಹೊಳಿ ಬರ್ಲಾರ್ದಂಗೆ ಮಾಡ್ತಾರೆ. ಈ ಹುಡುಗಿ ನೀವು ಬೇಕಾದಷ್ಟು ತಿಳಿಸಿ ಹೇಳ್ರಿ, ನಾನು ಅಬ್ದುಲ್ಲಾ ಹಂಗಿಲ್ಲ, ನಾನು ಹುಸೇನ್ ಹಂಗಿಲ್ಲ, ನಾ ಯಾರ ಬಗ್ಗೆನೂ ನೋಡೋದಿಲ್ಲ. ಆದ್ರೆ ಸರಾಸರಿ ನಡೆದು ನನ್ನ ಹತ್ರ ವಾರದಾಗ ಒಂದು 2-3 ಪ್ರಕರಣ ಬರ್ತಾವೆ. ಆ ಹುಡುಗಿಯರಿಗೆ ನಿನ್ನೆ ಬಂದಿತ್ತು ಒಂದು ಪ್ರಕರಣ. ಒಬ್ಬರ ಹತ್ರ ಕೌನ್ಸಿಲಿಂಗ್ ಕಳಿಸಿ ಈ ಕಡೆ ವಾದ್ನ ಮುಂಬೈ ದಿನ ಬರ್ತಿರ್ತಾವ. ಆಮ್ಯಾಗ ಹಿಂದಗಡೆ ಏನಾಕೈತಿ, ನಮ್ಮ ಹುಡುಗಿ ಹೋಗಿರ್ತೈತಿ, ಅಣ್ತಂಬರಿಗೆ ಹೇಳಕ್ ಬರಂಗಿಲ್ಲ, ಊರಾಗೂ ಹೇಳಕ್ ಬರಂಗಿಲ್ಲ. ಹೇಳಿದ್ರೆ ಅವರು ಹೋಗ್ತೈತಿ, ಸುಮ್ ಕುಂತು ಹುಡುಗಿ ಹೋಗ್ತೈತಿ. ಹೇಳಿದ್ರೆ ಮನಿ ಅವರು ಹೋಗ್ತೈತಿ, ಸುಮ್ ಕುಂತು ಹುಡುಗಿ ಹೋಗ್ತೈತಿ. ಸಹನ ಆಗುದಿಲ್ಲ, ಸುಮ್ಮನೆ ಆಗೋದು. ಇಂಥ ಪರಿಸ್ಥಿತಿ ಒಳಗೆ ತಂದೆ ತಾಯಿ ಚಟಪಟ ಒದ್ದಾಡ್ತಿರ್ತಾವ. ಮನೆ ಪುಣಾದಾಗ ಏನಾಯ್ತು, ಈಗ 4 ತಿಂಗಳಿಂದ ಬ್ರಾಹ್ಮಣ ಹುಡುಗಿ ಒಂದ ಮಗಳ ತಂದೆ ತಾಯಿ ಒಬ್ಬ ಮುಸಲ್ಮಾನ್ ಹುಡುಗನಿಂದ ಲವ್ ಜಿಹಾದ್ ಒಳಗೆ ಹೋದ. ಕಾಲೇಜ್ ಕಲಿ ಹುಡುಗಿ ಹೋದ ಕೂಡಲೇ ಅವ್ರ ಅಪ್ಪನಿಗೆ ಏನ್ ಶಾಕ್ ಆಯ್ತು ಅಂತ ಅವ್ರವ್ವ ಇದನ್ನ ತಾಳ ಗೂರ್ಲ ಹಾಕೊಂಡು ಸತ್ತು. ಹೇಗಾಗಿ ಮಂದಿಗೆ ಮಾಡಿ ತೋರಿಸಿದ್ರೆ ತಾಯಿ ಸತ್ತು, ಮಗಳು ಹೋದ್ಲು, ಹೆಂಡತಿನೂ ಹೋದ್ಲು. ಗಂಡದ ಬ್ಲಡ್ ಪ್ರೆಷರ್ ಎಷ್ಟು ಹೆಚ್ಚಾಯ್ತು ಅಂತಂದ್ರ ಬ್ರೇನ್ ಹೆಮರೇಜ್ ಆಯ್ತು, ಲಘ್ವಾ ಹೊಡಿತು. ದಿನ ಹಾಸಿಗೆ ದವಾಖಾನೆ ಸುದ್ದಿಯಾಗಿಲ್ಲ, ಬೇಶುದ್ಧದ. ಏನ್ ಮಕ್ಕಳನ್ನ ಹಾಳಿ ಇದನ್ನು ಕಾಣೋದೇನು? ನಾ ಎಲ್ಲ ತಾಯಂದಿರಿಗೆ ಇದನ್ನ ಹೇಳ್ತಿರ್ತೀನಿ, ಅಪ್ಪಗಳಿಗೆ ಎಲ್ಲರಿಗೂ ಇದನ್ನ ಹೇಳ್ತಿರ್ತೀನಿ. ನಾವು ಮಕ್ಕಳನ್ನ ಇದನ್ನ ಅನುಭವಿಸಕ್ಕ ಇದನ್ನ ಉಣ್ಣಾಕ ಹಾಡ್ದೀವಿ. ನಮ್ಮ ಮಕ್ಕಳು ಚಂದ ಆಗ್ಬೇಕು, ಕಲಿಬೇಕು, ಓದಬೇಕು, ಸುಖವಾಗಿ ಬದುಕಬೇಕು, ದೊಡ್ಡವರಾಗಬೇಕು. ನಾವು ಪಟ್ಟಂತ ಪಾಡು ನಮ್ಮ ಮಕ್ಕಳಿಗೆ ಬರಬಾರ್ದು, ನಮ್ಮ ಮಕ್ಕಳು ನಮ್ಗಿಂತೂ ಸುಖವಾಗಿರ್ಬೇಕು ಅಂತ ನಾವು ತಂದೆ ತಾಯಿ ಕಷ್ಟಪಡ್ತೇವೆ. ಮಕ್ಕಳಿಗೆ ಅದು ಅಂದ್ರೆ ಮಾಡೋದ್ರಿಂದ ನಾ ಯಾಕೆ ಮಾತು ಹೇಳಿದೆ ಅಂದ್ರೆ, ಒಂದು ಹುಡುಗಿ ಸಿಕ್ತು ಎಲ್ಲಿ ಬೆಂಗಳೂರಲ್ಲಿ, ಹುಡುಗಿ ಬಿಹಾರದಲ್ಲಿ, ಮೈಥಿಲಿ ಬ್ರಾಹ್ಮಣ, ತಂದೆ ತಾಯಿ ಮಿಲಿಟರಿ ಕೆಲಸ ಮಾಡ್ತಾರ ಪುಣಾದಾಗ, ಹುಡುಗಿ ಕೆಲಸ ಮಾಡ್ತಿದ್ದಿ ಬೆಂಗಳೂರು. ಅವ ಹುಡುಗಿಯಲ್ಲಿ ಒಬ್ಬ ಕೇರಳದ ಮುಸಲ್ಮಾನ, ಅವ 2 ಲಗ್ನ ಆಗ್ಯಾವು, 3 ಮಕ್ಕಳದಾವು,
ಅಷ್ಟಲ್ದ ಈ ಹುಡುಗಿನ ಜಗ್ಗಿದ ತನ್ನ ಜಾಗಗಳು ಕಡ್ದು. ಕೆಲವು ಜನ ಕಾರ್ಯಕರ್ತರು ಹೋಗಿ ಆ ಹುಡುಗಿ ಎತ್ಕೊಂಡು ಬಂದು ಅವರಪ್ಪ ಅವರವ ಭಾಳ ಬಂದಿದ್ರು ಎತ್ಕೊಂಡು ಬಂದು ಆ ಹುಡುಗಿಗೆ ತಿಳಿಸಿ ಹೇಳಿದ್ರು. ಹೇಳು ಹೊತ್ನಾಗ ಏನು ಮಾಡಿದ್ರು, ಆ ಹುಡುಗನ ಮೊಬೈಲ್ ತಂದಿದ್ರು. ಆ ಹುಡುಗನ ಎತ್ಕೊಂಡು ಬಂದು ಚೆನ್ನಾಗಿ ಕರೆದಿದ್ರು, ಮೊಬೈಲ್ ತೋರಿಸಿದ್ರು. ಆ ಮೊಬೈಲ್ನಾಗ ಈ ಹುಡುಗಿ ಜೊತೆ ಇನ್ನ 8 ಹುಡುಗಿಯರ ಜೊತೆ ಇದೇ ರೀತಿ ಅವ್ನ ಸಂಬಂಧ ಇದೆ. ಅಂದ್ರೆ ಬೇರೆ ಬೇರೆ ಹೆಸರು ಇಟ್ಕೊಂಡು ಒಬ್ಬ ಮನುಷ್ಯ 8-10 ಹುಡುಗನ ಲಗ್ನ. ಹೌದಾ? ಈ ಓಣೆ ಒಂದು ಮನೆ, ಆ ಓಣೆ ಒಂದು ಮನೆ, ಆ ಓಣೆ ಒಂದು ಮನೆ. ಏನ್ ನಡೆದಿತ್ತು? ಇಷ್ಟು ಆದ್ರೂ ಸಿಗುತ್ತೆ ನಮ್ಮ ಹುಡುಗ ಭಾಳ ಬರಕ್ಕೆ ತಯಾರಾಗಲಿ. ನಮ್ಮ ಖುಷಿ ನಮಗಿಲ್ಲ. ಅದಕ್ಕೆ ದಯವಿಟ್ಟು ಈ ಪ್ರಕರಣದ ಕಾರಣ ಏನು ಅಂತ ನಾವು ಹುಡುಕಾಡಿದ್ದೀವಿ. ಹುಡುಕಾಡಿದಾಗ ನೀವು ನೋಡ್ರಿ, ಕೇರಳ ಸ್ಟೋರೀಸ್ ಅಂತ ನಮ್ಮ ಸಿನಿಮಾ ಬಂತು. ನೋಡ್ಬೇಕಾದ್ರೆ ಎಲ್ಲರೂ ನೋಡ್ಬೇಕು ನೀವು, ಕೇರಳ ಸ್ಟೋರಿ ಎಲ್ಲದು. ಆ ಕೇರಳ ಸ್ಟೋರಿ ಒಳಗೆ ಹುಡುಗಿ 15-20 ವರ್ಷ ಬೇರೆ ಧರ್ಮದಾಗಿದ್ದು ಏನು ಹೊಳೆ ಬರ್ತಾರೆ. ಬಂದ ನಂತರ ಅವ್ರು ಕೇಳಿದ್ರು, ಯಾಕೆ ಹೋದ್ರೆ ನೀವು ಅಂತ. ನಿನ್ನೆ ನಮ್ಮಲ್ಲಿ ಮುಂಬೈದಾಗ ಒಬ್ಬಕ್ಕೆ ಡಾಕ್ಟ್ರು ಹುಡುಗಿ ಸ್ವಪ್ನ ನಿಕಮ್ ಅಂತ ಆಕೆ ಹೆಸರು. ಈ ಹುಡುಗಿ ಡಾಕ್ಟ್ರು ಒಬ್ಬ ಮುಸ್ಲಿಂ ಹುಡುಗನಿಂದ ಹೋದ್ರು. ಲಿವ್ ಇನ್ ರಿಲೇಶನ್ಶಿಪ್, ಲಗ್ನ ಆಗಲಾರ್ದ ಗಂಡ ಹೆಂಡತಿ ಜೊತೆ ಒತ್ತಟ್ಟು. ಇದಕ್ಕೆ ಲಿವ್ ಇನ್ ರಿಲೇಶನ್ಶಿಪ್, ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತು. ಆ ಹುಡುಗಿ ಒಂದು ಚೀಟಿ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು. ಆ ಚೀಟಿ ಒಳಗೆ ಬರ, ನಾವು ಮೊದಲನೇ ದಿವಸದಿಂದ ಇಲ್ಲಿವರೆಗೆ ನನ್ನ ಹ್ಯಾಂಗ್ ಜಗ್ಗಿದ್ದೇವೆ, ನಾ ಹ್ಯಾಂಗ್ ಮೋಸವಾದೆ, ನನ್ನ ಗೆಳತಿಯರು ನನಗೆ ಅಂತಿದ್ರು, ನೋಡು ಈಗ 2 ವರ್ಷದಿಂದ ಶ್ರದ್ಧಾ ಅನ್ನುವಂಥ ಪಾಲ್ಗಲ್ ಹುಡುಗಿಯನ್ನು 32 ತುಕಡಿ ಮಾಡಿ ಫ್ರಿಜ್ನಾಗ ತುಂಬಿದ್ದವ, ನಿನ್ನೂ ಒಂದು ದಿವಸನಾಗ ಫ್ರಿಜ್ನಾಗ ತುಂಬುತ್ತಾರ ನೋಡು ಅಂತ ನನ್ನ ಗೆಳತಿಯರು ನನಗೆ ದಿವಸ ಅಂತಿದ್ರು. ನಾ ಅಂತಿದ್ದವಾಗ ನಾನು ಅಬ್ದುಲ್ಲಾ ಹಂಗಿಲ್ಲ. ಆದ್ರೆ ನನಗೆ ಈಗ ಅನಿಸ್ತು, ಏನು ಬದುಕೋದ್ರೊಳಗೆ ಏನೂ ಆಗ್ತಿಲ್ಲ. ಎಷ್ಟು ತ್ರಾಸ ಕೊಡ್ತಾ ಇದ್ದಾರೆ ನನಗೆ ಆ ಹುಡುಗ, ಹುಡುಗಿ ತಂದೆ ತಾಯಿ ಭಾರಿ ತ್ರಾಸ ಕೊಡ್ತಾರ. ನಾ ಮರಳಿ ಸಮಾಜಗಳಿಗೆ ಹೋಗಿ ಮುಖ ತೋರಿಸೋ ಪರಿಸ್ಥಿತಿ ಇಲ್ಲ. ಆದ್ದರಿಂದ ನಾ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನಿನ್ನೆ 2 ದಿವಸ ಹಿಂದಿನ ಘಟನೆ. ಅದರ ಹಿಂದೆ 3 ದಿವಸದಿಂದ ಮುಂಬೈದಾಗ ಒಂದು ಹುಡುಗಿ ಆರ್ಯ ಅಂತ ಮರಳಿ ಬಂತ, ಸಾಯ್ಲಿಲ್ಲ, ಟಿಕೆಟ್ಟದ, ನಾ ಇನ್ನು ಮುಂದೆ ನೋಡ್ಕೊತೀನಿ ಅಂತ ಬಂತ. ಇಂಥ ಒಂದು 32 ಹುಡುಗಿಯರು ಕೂಡ ಕೇರಳದೊಳಗ ಆರ್ಷ ವಿದ್ಯಾಮಂದಿರ ಅಂತ ಒಂದು ಸಂಸ್ಥಾ ಕಟ್ಟಾರ. ಹೊಳಿ ಬಂದವರು ಯಾರ್ಯಾರು ಇಂಥ ಹೋಗು ಹುಡುಗಿಯರನ್ನ ಹುಡುಗರನ್ನ ಒಯ್ದು ಅವ್ರ ಕೈ ಕೊಟ್ಟು ಅವ್ರ ಮನಸ್ಸು ಪರಿವರ್ತನೆ ಮಾಡಿ ಧರ್ಮ ಉಳಿಸುವಂಥ ಕೆಲಸ ಮಾಡ್ತಾರೆ. ಅವ್ರು ನನಗೆ ಭಾಳ ಸಮೀಪದವ್ರು. ನೀವು ಯೂಟ್ಯೂಬ್ನೊಳಗೆ ಹೋಗ್ರಿ, ಮರಳಿ ಬಂದವರಂತೆ ಇದ್ರೊಳಗೆ ಶ್ರುತಿ ಶ್ರದ್ಧಾ ಅಂತ ಹೆಣ್ಮಕ್ಳದಾಗ ಅವ್ರ ಲೆಕ್ಚರ್ ಕೇಳ್ರಿ ನೀವು. ಅವ್ರಿಗೆ ಯಾವಾಗಲೂ ನಾನು ಸಂಪರ್ಕದಾಗ ಇರ್ತಾರೆ. ಅವ್ರಿಗೆ ಸಹಾಯ ಮಾಡಿಸ್ತಿರ್ತೀನಿ ನಾ ಯಾರ್ಯಾರ ಕಡೆಯಿಂದ. ಅಪರ ನಮ್ಮ ಆಶ್ರಮಕ್ಕೆ ನಮ್ಮ ಇದಕ್ಕೆ ಸಹಾಯ ಮಾಡಿಸ್ರಿ ಅಂತ ಯಾರು ಉದ್ಯೋಗಪತಿಗಳು ಅವರು ಇವ್ರು ಸಹಾಯ ಮಾಡಿಸ್ತಿರ್ತೀವಿ. ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಅವ್ರು ಮಾಡ್ರಿ. ಈ ತಂದೆ ತಾಯಿಗಳು ಈ ದುಃಖ ಕಡಿಮೆ ಮಾಡ್ತಾರೆ. ಅವ್ರ ಮಕ್ಕಳಿಗೆ ಅವ್ರು ತಿಳಿಸಿ ಹೇಳಿಕ್ಕೆ ಆಗುದಿಲ್ಲ, ನೀವು ಹೇಳಿ ಅವ್ರನ್ನ ಮರಳಿ ತರ್ತಿರಲ್ಲ ಅಂತ ಹೇಳ್ಕೊಂಡು ನಾನು ಹೇಳ್ತೀನಿ. ಇಷ್ಟೆಲ್ಲ ಇವಾಗ ಮಾತು ನನಗೆ ಯಾಕೆ ಈ ವಿಷಯ ನನಗೆ ಮನೆ ಬರಾಗ ಈ ಅರ್ಜಿಯನ್ನು ಹೇಳಿದ್ದ ಒಕ್ಕಲ್ತನದಾಗ ಮಾತಾಡ್ಬೇಕು ಅಂತ ಹೇಳ್ತಾರೆ. ಇವತ್ತು ಬಂದು ಕೂಡಲೇ ಸನಾತನ ಧರ್ಮದ ಬಗ್ಗೆ ಮಾತಾಡ್ಬೇಕಂತ ಆ ಮುಖ್ಯ ಹೇಳಿ ನಾನು ಹೇಳಕತ್ತಿದ್ದಂದ್ರೆ ಒಂದು ಅಳ್ತಾ ಇರ್ಲಿಲ್ಲ ಅಂದ್ರೆ ಹೋಗಿ ಯಾರನ್ನೆಲ್ಲ ಬಡಿತಾರೆ. ಎರಡೂ ಆಗಬಾರ್ದು. ನಾವು ಯಾರನ್ನು ಬಡಿಬಾರ್ದು, ನಾವು ಅಳಬಾರ್ದು ಅಂತಿತ್ತು. ಅಂದ್ರೆ ನಮ್ಮ ಅಧ್ಯಾತ್ಮ, ನಮ್ಮ ದೇವರು, ನಮ್ಮ ಮನೆ ದೇವರು, ನಮ್ಮ ಧರ್ಮ, ಇವುಗಳ ಸರಿಯಾದ ಆಚರಣೆಯನ್ನು ನಾವು ಮಾಡಬೇಕು. ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಮಹಾತ್ಮರಿಗೆ ತಿಳ್ಕೊಂಡು ಮನ್ಯಾಗ ಮಕ್ಕಳಿಗೆ ತಿಳಿಸಿ. ಆ ಹುಡುಗಿ ಕೇರಳದ ಹುಡುಗಿ ಏನಂತು, ನಮ್ಮಪ್ಪ ನಮ್ಮವ್ವ ಒಟ್ಟ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಎಂದೂ ಮಾತಾಡಿರ್ಲಿಲ್ಲ, ನನ್ಗೆ ಗೊತ್ತಿರಲಿಲ್ಲ. ಆ ಹುಡುಗನ ಮನೆಯವ್ರು ಎಲ್ಲ ಹೇಳಿದ್ರು, ಅದು ನನಗೆ ಪ್ರಕಾಶಕ್ಕೂ ಅದಕ್ಕೆ ಆಜ್ಞೆ ಅಂದ್ರೆ ಇಲ್ಲಿ ಬಂತಪ್ಪ. ನಾವು ಹಿರಿಯರಾದವರು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಏನು ಮಾಡಿ, ನಮ್ಮ ಮಕ್ಕಳಿಗೆ ಗಣಪತಿ ಹಾಕಿದ್ರು ಎಲ್ಲಿಂದ ಕುಂದಿರ್ಸೋಕೆ ಬಂದಾಗ, ಶಿವರಾತ್ರಿ ಯಾಕೆ ಮಾಡೋದು, ಮತ್ತು ನಾವು ಮಾಡಿಕ್ಕೆ ಯಾರು ಮಾಡೋದು, ಇಂಥ ಪ್ರಶ್ನೆಗೆ ಉತ್ತರ ನಾವು
ಶಿವರಾತ್ರಿ ದಿವಸ ಅವತ್ತ ಯಾಕೆ ಶಿವರಾತ್ರಿ ಮಾಡ್ಬೇಕ? ಇಲ್ಲ ಇವತ್ತಿನ ದಿವಸ ಶಿವಪಾರ್ವತಿಯರು ವಿವಾಹ ಆಯ್ತು ಅಂತ ಹೇಳ್ಬೇಕಲ್ಲ ನಾವು. ಆದ್ರೆ ಪಾಡ್ಯ ಯಾಕೆ ಮಾಡ್ಬೇಕು ಅಂದ್ರೆ ಶಾಲಿವಾಹನ ವಿಕ್ರಮಾದಿತ್ಯ ಇವರು ರಾಜ್ಯ ವಿಸ್ತಾರ ಮಾಡಿದ ದಿವಸ, ಆದ್ರಿಂದ ಅವರ ನೆನಪಿಗಾಗಿ ಮಾಡ್ತೀವಿ. ಅಥವಾ ವಿಜಯವನ್ನ ಗಳಿದ ರಾಮಾಯಣ ಮಹಾಭಾರತದಲ್ಲಿ ಅವತ್ತಿನ ದಿವಸ ಅಜ್ಞಾತವಾಸ ಮುಗಿಸಿ ಎಲ್ಲ ಗೆದ್ದು ಮನೆಗೆ ಬಂದ್ರು ಪಾಂಡವರು, ಅದನ್ನ ನೆನಪಿಗಾಗಿ ಮಾಡ್ತೀವಿ. ನಮ್ಮ ಇತಿಹಾಸ ನೆನಪಿಸಿಕೊಳ್ಳುವ ಸಲುವಾಗಿ ಹಬ್ಬ ಮಾಡ್ಯಾರ. ಮಕರ ಸಂಕ್ರಾಂತಿ ಯಾಕೆ ಮಾಡ್ತೀವಿ? ಇಲ್ಲ, ಇಲ್ಲಿ ದಕ್ಷಿಣಾಯನ ಹೋಗಿ ಉತ್ತರಾಯಣ ಬರ್ತೈತಿ. ಉತ್ತರಾಯಣದಲ್ಲಿ ನಾವೆಲ್ಲ ಪವಿತ್ರ ಕಾರ್ಯಗಳನ್ನು ಮಾಡ್ಬೇಕಾಗ್ತೈತಿ, ಅದಕ್ಕೆ ಮಾಡ್ತೀವಿ. ಇನ್ನು ನಮ್ಮ ಹಬ್ಬ ಹರಿದಿನಗಳನ್ನು ಕುರಿತು ನಮ್ಮ ಮನೆಯೊಳಗೆ ನಾವು ಚರ್ಚೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಇವ್ರು ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿ ಹೇಳಿಲ್ಲ ಅಂದ್ರೆ ಏನೂ ತಿಳಿದಿಲ್ಲ. ಅದಕ್ಕೆ ನಾವು ಸನಾತನ ಧರ್ಮದಲ್ಲಿ ನಮ್ಮ ಹಿಂದೂ ಧರ್ಮ ಇದು ಸ್ಥಾನವಾಚಕ ಶಾಸ್ತ್ರ. ಈ ಸಿಂಧೂ ನದಿಯ ದಂಡಿಗಿದ್ದೀವಿ ಅಂತ ತಿಳ್ಕೊಂಡು ಪರದೇಶದವರು ನಮ್ಮನ್ನು ಹಿಂದೂಗಳಂತ ಕರೆದರು. ಇದು ಎಂದು ಸ್ಥಾಪನೆ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು? ಇದು ಸನಾತನ. ಇದು ಎಂದು ಸ್ಥಾಪನೆ ಆಯ್ತು ಯಾರಿಗೂ ಗೊತ್ತಿಲ್ಲ, ಅಷ್ಟು ಹಳೆಯದು. ಇದಕ್ಕೆ ಆದಿ ಅನ್ನೋದೇ ಇಲ್ಲ, ಅಷ್ಟು ಹಳೆಯದು. ನಮ್ಮ ಋಷಿ ಮುನಿಗಳು ಇದನ್ನ ಬೆಳೆಸಿದ್ರು, ಉಳಿಸಿದ್ರು, ನಮ್ಮ ಕೈ ತಂದುಕೊಟ್ರು. ಇಂಥ ಮಠಾಧಿಪತಿಗಳ ನಮ್ಮಂಥ ಮಠಾಧಿಪತಿಗಳ ಕೈ ತಂದುಕೊಟ್ರು, ಇದನ್ನು ಮುಂದೆ ಬೆಳೆಸಲಿ. ನಾವು ನಿಮ್ಮ ಮಾಧ್ಯಮದಿಂದ ಈ ಎಲ್ಲ ಸಂಸ್ಕಾರಗಳನ್ನ, ಷೋಡಶ ಸಂಸ್ಕಾರ, ಗರ್ಭ ಸಂಸ್ಕಾರದಿಂದ ಹಿಡ್ಕೊಂಡು ಅಂತ್ಯೇಷ್ಟಿವರೆಗೆ ಯಾವ್ಯಾವ ರೀತಿ ಮಾಡಬೇಕು. ನಮ್ಮ ಜನ ಏನ್ ಮಾಡಕತ್ತಿದ್ರು, ಇದು ಅಂಧಶ್ರದ್ಧೆ, ಇದು ಮೂಢನಂಬಿಕೆ ಅಂತ ಒಂದೊಂದೊಂದಿನಿಂದ ಬಿಡಿಸಿ ಮುಸ್ಲಿಮರ ಆಗಬೇಕು, ಕ್ರಿಶ್ಚಿಯನ್ರ ಆಗಬೇಕು, ಆ ದಾರಿ ತೋರ್ಸಕತ್ತಾರೆ ನಮ್ಮವರು. ಅಂದ್ರೇನು? ನಮ್ಮ ಧರ್ಮದ ಎಲ್ಲ ರೂಢಿ ಪರಂಪರೆಗಳನ್ನ ಮೂಢನಂಬಿಕೆಗಳಂತೆ ಹೀಯಾಳಿಸಿ ಅದರ ಶ್ರದ್ಧೆ ಕಡಿಮೆ ಮಾಡಿ ಅವ್ರನ್ನೆಲ್ಲ ನೆಗೆಟಿವ್ ಮಾಡಿ ಯಾವ್ದಾರ ಒಂದು ಧರ್ಮದಾಗಿ ಇವ್ರಿಗೆ ಪ್ರವೇಶ ಮಾಡಾಕ ಏಜೆಂಟಿಗಿರಿ ಕೆಲಸ ಮಾಡಕ್ ಹೊಂಟಾರ ಇವ್ರು ನಮ್ಮ ಸ್ವಾಮಿ. ನಾ ಅದಕ್ಕಾಗತ್ತೀನಿ, ಈ ಏಜೆನ್ಸಿ ಯಾವಾಗ ಕೈ ಬಿಡೋರಿಪ್ಪ ನೀವು? ಯಾವ ಧರ್ಮದಾಗ ಹುಟ್ಟಿರಿ, ಎಲ್ಲಿ ತಿಂದಿರಿ, ಎಲ್ಲಿ ಉಂಡಿರಿ, ಅದೇ ಧರ್ಮಕ್ಕೆ ಬೈದು ಮತ್ತೊಂದು ಧರ್ಮಕ್ಕೆ ಜನರು ಹೋಗುವಂತ ಪ್ರೇರಣೆ ನೀಡಕತ್ತಿರಲ್ಲ. ಯಾರು ಏನೇನು ತಗೋತೀರಿ ನೀವು? ಕಮಿಷನ್ ಎಷ್ಟು ತಗೋತೀರಿ? ನಿಮ್ಗೆ ಯಾವ ರೂಪದೊಳಗೆ ಇವರು ಸಹಾಯ ಮಾಡ್ತಾರ ಅಂತ ನಾ ಕೇಳಕತ್ತೀನಿ. ನಿಮ್ಗೇನು ಅಕೌಂಟಿಗೆ ರೊಕ್ಕ ಹಾಕ್ತಾರೋ? ಯಾಕಂದ್ರೆ ನಮ್ಮ ದೇಶದೊಳಗೆ ಹಿಂದೂ ಧರ್ಮಕ್ಕೆ ಬೇಯ್ದ್ರಂದ್ರೆ ಬೇರೆಯವ್ರ ಅಕೌಂಟಿಗೆ ರೊಕ್ಕ ಜಮಾ ಆಗ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಕಮ್ಯುನಿಸ್ಟ್ ಸಿಕ್ಕಾಪಟ್ಟೆ ಬೈತಾರೆ. ಯಾಕೆ ಬೈತಾರ ಅಂದ್ರೆ ಅವ್ರ ಅಕೌಂಟಿಗೆ ರೊಕ್ಕ ಜಮಾ ಆಗ್ತಾವ. ಇನ್ನು ಕೆಲವು ಮಂದಿಗೆ ಅವ್ರು ಏನಾರ ಬರ್ದಿದ್ರು ಅಂದ್ರೆ ಆ ಪುಸ್ತಕ ಪ್ರಿಂಟ್ ಮಾಡಿ ಅವ್ರು ಕೊಡ್ತಾರ, ಆ ಪ್ರಿಂಟ್ ಮಾಡಿ ರೊಕ್ಕ ಇವ್ರಿ, ಆ ಪುಸ್ತಕ ಮಾಡ್ಕೊಂಡು ರೊಕ್ಕ ಇವ್ರಿ. ಬಹಳ ಮಂದಿ ಮಠಾಧಿಪತಿಗಳಿಗೆ ಇಂಥ ಪ್ರಿಂಟಿಂಗ್ ಖರ್ಚು ಯಾವ ನೋಡ್ಕೊಂಡು ಇವು ಪುಸ್ತಕ ಮಾಡ್ಕೊಂಡು ಒಬ್ಬಟ್ಟು ತುಂಬ್ತಾರೆ. ಇನ್ನು ಹೆಸರು ಹಾಕ್ತಾರೆ, ಇವ ಪ್ರಿಂಟ್ ಮಾಡಿದ, ಅವ ಪ್ರಿಂಟ್ ಮಾಡಿದ. ಮಾನಪ್ಪ ಸ್ವಾಮಿಗೆ ನಾನು, ಅಲ್ಲಪ್ಪ ಭಗವದ್ಗೀತಾ ಪ್ರಿಂಟ್ ಮಾಡಿದ್ದೆ ಅಂತ ನಡೀತಿತ್ತು, ಪುರಾಣ ಯಾಕೆ ಪ್ರಿಂಟ್ ಮಾಡಿದ್ವಿ ಅಂತ ಕೇಳಿದ್ದೆ ನಾನು. ಗದಗಿ ಸ್ವಾಮಿಗೆ ಅವ್ರು ಕೇಳಿದೆ, ಯಾಕಂದ್ರೆ ನಾನೇ ನೋಡಿದ್ದೆ ಅವ್ರ ಮಠಕ್ಕೆ ಹೋದಾಗ. ನನಗೆ ಅವನ ಹೇಳಿದ್ದ, ನಾನು ಪುರಾಣ ಅನುವಾದ ಮಾಡೀನಿ ಅಂತ. ಈಗೇನಾರ ಕಥೆನ ಹಿಂಗಂದ್ರೆ, ಇಲ್ಲ ನಾ ಪುರಾಣ ಅನುವಾದ ಮಾಡಿಲ್ಲ, ಇಸ್ಲಾಮದ ಸಂದೇಶಗಳನ್ನು ಬುಕ್ ಅಂದ್ರೆ ಇದರ ಅರ್ಥ ಏನಪ್ಪ? ನಾ ಕೋಳಿ ತಿಂದಿಲ್ಲ, ಬಿರಿಯಾನಿ ತಿಂದೀನಿ ಅಂತ ಹೇಳ್ತಾನೆ. ನಿಮ್ಗೆ ಇದರ ಅರ್ಥ, ನಾ ಕೋಳಿ ತಿಂದಿಲ್ಲ, ಬಿರಿಯಾನಿ ಇಸ್ಲಾಮದ ಸಂದೇಶಗಳು ಕುರಾನ್ದಾಗಿಂದ ಬರ್ತಾವ, ಮ್ಯಾಗಿಂದ ಬಿದ್ದಾವ. ಹಿಂಗ್ಯಾಕೆ ಮಾಡ್ತೀವಿ? ಭಗವದ್ಗೀತಾಗ ಬೇಕೋತ ಅಡ್ಡಾಡ್ತಾವ, ನಿಜಗುಣ ಶಾಸ್ತ್ರದಾಗ ಬೇಕೋತ ಅಡ್ಡಾಡ್ತಾವ. ನಿಜಗುಣ ಶಾಸ್ತ್ರದ್ದು ಬೆಂಕಿ ಹಚ್ಚಾರಿ ಅವರು. ಅಜ್ಜ ನಿಜಗುಣದ ಶಾಸ್ತ್ರಕ್ಕೆ ಬೆಂಕಿ ಹಚ್ಚಾರಿ ಅವರು. ಮತ್ತೆ ನಿಜಗುಣರು ಯಾರಿದ್ರು? ನಿಜಗುಣರು ವೀರಶೈವರೇ ಇದ್ರು, ಲಿಂಗಾಯತರೇ ಇದ್ರು. ಆದಿಲ್ಲ ವೈದಿಕ ಸಾಹಿತ್ಯ ತಿಳ್ಕೊಳಕ್ ಬೆಂಕಿ ಹಚ್ಚಿದ್ರು. ಆದ್ರೆ ಖುರಾನ್ ಮಾತ್ರ ಪ್ರಿಂಟ್ ಮಾಡಿ ಹಿಂಗ್ಯಾಕೆ ಮಾಡ್ತಿರೋ ಮುತ್ತೆ ಅಂತ ಕೇಳಿದ್ವಿ. ಮತ್ತೆ ನೀವು ಇದ್ದಂಗೆ ಹೇಳಿದ್ರೆ ನಾ ಮುಂದಿನ ಅನ್ನೋದು. ಅದಕ್ಕೆ ಯಾವಾಗ ನಿಮ್ಗೊಂದು ಹೇಳ್ತೇನೆ, ಯಾರು ಏನಂದ್ರು ಸಹಿತ ನಿಮ್ಮ ಮನೆ ದೇವ್ರು ಬಿಡಬೇಡ, ನಿಮ್ಮ ಮನೆ ಗುರುಗಳು ಬಿಡಬೇಡ, ನಿಮ್ಮ ಇಷ್ಟ ದೇವತೆಗಳನ್ನು ಬಿಡಬೇಡ, ನಿಮ್ಮ ಲಿಂಗ ಪೂಜೆ ಬಿಡಬೇಡ. ಯಾವುದು ನಿಮಗೆ ದುರ್ಗವ್ನ ಗುಡಿ ಇರಲಿ, ಮರ್ಗವ್ನ ಗುಡಿ ಇರಲಿ, ಹನುಮಪ್ಪನ ಗುಡಿ ಇರಲಿ, ರಾಮಣ್ಣನ ಗುಡಿ ಇರಲಿ, ಯಾವ ಗುಡಿ ನಿಮ್ಗೆ ಯಾವ್ದು ಹೇಳಿಸ್ತಾವ ಎಲ್ಲವಪ್ಪ. ಇವ್ರು ಏನಾರ ಅಂತಾರ ಟೀಕಾ ಮಾಡ್ತಾರ. ಯಾಕಂದ್ರೆ ಇದ್ರಾಗ ಒಬ್ಬ ಸ್ವಾಮಿ ಮಠಕ್ಕೆ ಹೋಗಿದ್ದ. ಈಗ ಆಳಿಗೆ ಮಠ ಆಯ್ತು ನಮ್ಮಲ್ಲಿ ನಿಪ್ಪಾಣಿ ಅಂತ. ಅವನ ಮಠಕ್ಕೆ ನಾವು ಬಂದು ಕಳಿಸಿದೆ ಕ್ಯಾಮ್ರಾ ಕೊಟ್ಟು.
ಗದ್ದಿಗೆ ಏನು ತಿಂಗಳಗಟ್ಟಲೆ ಪೂಜೆ ಮಾಡೋದು. 150 ಎಕರೆ ಹೊಲ ಐತೆ ಆ ಮಠಕ್ಕೆ. ಸ್ವಾಮಿಯಾಗಿ 40 ವರ್ಷ ಆಗಕ್ಕೆ ಬಂತೀವಿ ನಾವು. ಆ ಮಠದಾಗ ಪೂಜೆ ಇಲ್ಲ. ಬಸವಣ್ಣವ್ರ ಫೋಟೋ ಹಿಂಗೆ ಒಗದಾರ ಕೆಳಗೆ ಗದ್ದಿಗೆ ಮುಂದೆ. ಗದ್ದಿಗೆ ಮ್ಯಾಗ ಎಂದ ನೀರು ಹಾಕ್ಯಾರ ಗದ್ದಿಗೆ ಗೊತ್ತಿಲ್ಲ. ಇದನ್ನೆಲ್ಲ ಮಾಡಕ್ಕಂತ 150 ಎಕರೆ ಭೂಮಿ ಕೊಟ್ಟಾರ. ಏನು ಹೇಳ್ತಾರ? ಇವೆಲ್ಲ ದೂರ ಮನೆ ಹೊಡೆದಾಡವು ಎಲ್ಲಿ ಅವ್ರು ಎಲ್ಲಿ ಒಬ್ಬ ಕಾಲೇಜ್ ಹುಡುಗ ಕೇಳ್ದ, ಅಲ್ರಿ ಮತ್ತು ನೀವೆಲ್ಲ ಮೂರ್ತಿ ಪೂಜೆ ಮಾಡಬೇಡ ಅಂತ ಹೇಳ್ತೀರಿ, ಹಿಂಗಾಯ್ತು ಮತ್ತು ಬಸವಣ್ಣನ ಮೂರ್ತಿ ಯಾಕೆ ಇಡ್ತೀರಿ ಅಂತ ಒಬ್ಬ ಕಾಲೇಜ್ ಹುಡುಗ ಕೇಳ. ಅಂದ್ಕೂಡಲೇ ಒಬ್ಬರು ಇಲ್ಲಪ್ಪ ಅದು ಆರಂಭ ಇರ್ತೈತಿ, ಆರಂಭದೊಳಗೆ ಸ್ವಲ್ಪ ಮೂರ್ತಿ ಪೂಜೆ ಮಾಡ್ಬೇಕು, ಮಾಡ್ಕೋತ ಮುಂದೆ ನಿರ್ಗುಣ ನಿರಾಕಾರ ಮಾಡೋದು ಒಬ್ಬ ಹೇಳ. ಅವ ಮತ್ತೊಬ್ಬನೇ ಹಂಗೇನಿಲ್ಲ, ಅದು ಮೂರ್ತಿ ಪೂಜಾನು ಮಾಡಬಾರ್ದು, ಫೋಟೋ ಪೂಜಾನು ಅವು ಕೈ ಹೆಚ್ಚು ಬಿಡ್ದಾಡ. ಅವ ಆ ಹುಡುಗ ಕುಂತ್ಕೊಂಡು ನೋಡಾಕ. ಇವ್ರಿಗೆ ಸ್ಪಷ್ಟ ಕಲ್ಪನೆ ಇಲ್ಲ ಏನು ಮಾಡಬೇಕು ಅಂತ. ಆದ್ರೆ ಜನರಿಗೆ ಮಾತ್ರ ಏನೇನು ಹೇಳಬೇಕು. ಅದಕ್ಕೆ ನೀವು ಯಾರು ಏನು ಅನ್ನಲಿಲ್ಲ, ನಾನೇ ಕೈ ತಗೊಂಡು ಮತ್ತೇನು ತಗೊಂಡು ಎಲ್ಲರೂ ಸುಮ್ಮ ಕುಂತು ಹೇಳಪ್ಪ. ಅವ್ರು ಯಾರೊಬ್ಬರು ಕೇಳ್ಬೇಕು. 2017ರಿಂದ ಬೈಕೋತ ಹೊಂಟಿದ್ರು. ದೇವ್ರಿಗೆ ಬೈದ್ರು, ಅವ ಶಿವಪಾರ್ವತಿಗೆ ಬೈತಾರೆ. ಇಬ್ಬರು ಹೆಣ್ಗಳಂತ, ಒಬ್ಬಕ್ಕೆ ತಲೆ ಮಗಳಂತ, ಒಬ್ಬಕ್ಕೆ ತೊಡಿ ಮಗಳಂತ. ಈಕಿ ಇದ್ದಾಗ ಆಕಿ ಕೂಡ, ಆಕಿ ಇದ್ದಾಗ ಈಕಿ ಕೂಡ ಲವ್ ಮಾಡ್ತಾನೆ. ಇದು ಮಕ್ಕಳು ಮಾತ್ರ. ಹಿಂಗ ನೀವು ಒಂದು ಸಾರಿ ಪೈಗಂಬರನ ಬಗ್ಗೆ ಅಂದು ನೋಡು. ಅವನು ಕತ್ತಿ ಭಾಳ ಅದಾವ. ನಾ ಹೇಳೋದು, ನಾ ಹೇಳಿದಂದ್ರೆ ಬೈಕತ್ತ ಅಂದು ನೋಡಿರ್ಬೇಕಾದ್ರೆ ನೀವು. ಸರ್ ತನ್ಸಿ ಜುದಾ ರುಂಡ ಮುಂದದಿಂದ ಬ್ಯಾರೆ ಆಗ್ತೈತೆ ಅಂದ್ರೆ ಒಂದು ತಾಸಿನಾಗ. ಮತ್ತೆ ಹೇಳ್ತಾರ ಲಕ್ಷ್ಮಿ ಅಜಯ ಲಕ್ಷ್ಮಿ ಜೂಲಿ ಲಕ್ಷ್ಮಿ. ಏನು ಎದರಲ್ಲೇ ಬಡಿಬೇಕು ಇವ್ರನ್ನ ಸ್ವಾಮಿಗಳು. ಮತ್ತೆ ಲಿಂಗಾಯತ ಹೇಳ್ಬೋದಾರ ಮಾಡ್ಬೇಡ್ರಪ್ಪ ಅಂತ ಹೇಳಿ. ಮತ್ತೆ ಕೈ ಮುಗಿದು ಹೇಳಿದೆ, ಕೇಳಲಿಲ್ಲ. ಈ ಮೆಟ್ಲೆ ಹೊಡಿತ ನೋಡೋದು ಹೇಳಿ ಬಿಡ್ಲಿಲ್ಲ ಅಂತ ಎಲ್ಲ ವಯಸ್ಸಾಗ ಬಿಟ್ರಿ ಚಲೋ ಆತು, ಬಿಡ್ಲಿಲ್ಲ ಅಂತ ನೋಡಿ. ಮತ್ತೆ ನಿಮ್ಗೆ ಊರಾಗ ಶುರು ಮಾಡ್ತಾರೆ ನೋಡಿ ನಿಮ್ಗೆ. ಅಲ್ಲಿಂದ ಇವ್ ನಮ್ಮ ಧರ್ಮ ಬಿಟ್ಟ ಹೊರಗೆ ಹಾಕ್ತೀವಿ, ನಮ್ಮ ಧರ್ಮ ಮಾಡ್ತಿರ್ತಾವ. ನಾನು ಎಷ್ಟು ಜೋರಾಗಿ ಒದರ್ತಾವಲ್ಲ ಅಷ್ಟು ಜೋರು ಕಟ್ಟು ಬಿದ್ದೈತೆ ಅಂತ ತಿಳ್ಕೊಬೋದು. ಚಾಡಿಸ್ ನಾವು ಹಾಕ್ತೀವಿ ಅಂದ್ರೆ ಬಂದಿದಂದ್ರೆ ಏನಪ್ಪ ಶಬ್ದಗಳಿಂದ ಅವು ಎಷ್ಟು ಜೋರಾಗಿ ಚೀರ್ತಾವಲ್ಲ ಅದನ್ನ ತಿಳ್ಕೊಬೇಕು ಕಳ್ಳಿ ಹತ್ತೈತಂತ. ಅಂದ್ರೆ ನಾವು ಏನು ಇಂಜೆಕ್ಷನ್ ಕೊಟ್ಟಿರೋ ಅದು ಲಾಭ ಆಗೈತೆ ಅಂತ ತಿಳ್ಕೊಬೇಕು. ಅದು ಭಾಳ ಬೈತಾವು ಅದಾಡ್ತಾವ ತಿಂದು ತಿಳ್ಕೊಬಾರ್ದು. ಲಾಭ ಆಗೈತಿ, ಹಿಂದಿಲ್ಲ ನಾಳೆ ಒಂದು ಜರ ಗುಣ ಆಗ್ತೈತೆ. ಔಷಧ ಒಂದು ಲಾಭ ಆಗ್ತಂದು ಹಿಂದಿಲ್ಲ ನಾಳೆ ಗುಣ ಆಗ್ತೈತೆ ಅಂತ ತಿಳ್ಕೊಬೇಕು. ಯಾವ ನಿಮಗೆಲ್ಲರಿಗೂ ನಮ್ಮ ವಿನಂತಿ, ನಮ್ಮ ದೇವರು, ಧರ್ಮ, ಯಾತ್ರೆ, ಜಾತ್ರೆ, ಕ್ಷೇತ್ರೆ ಇವು ಯಾವ ಕೆಡಲಾರ್ದಂಗೆ ಇವನ್ನ ಕಾಪಾಡ್ಕೊಂಡು ಹೋಗೋದು. ಇದರಿಂದನೇ ನಮ್ಮ ಹಿಂದೂ ಧರ್ಮದ ರಕ್ಷಣೆ, ಎಲ್ಲ ಸಂಪ್ರದಾಯಗಳ ರಕ್ಷಣೆ ಆಗೋದು ಇದರಿಂದ. ಅದರೊಳಗೆ ನಮ್ಮ ಅಕ್ಕ ನಮ್ಮನ್ನು ಮಾತಾಡಂಗಿಲ್ಲ, ಆದರೆ ಏನು ಮಾಡಬೇಕೆಲ್ಲ ಭಕ್ತರ ಕಡೆಯಿಂದ ಪೂಜೆ ಅರ್ಚನೆಗಳನ್ನು ಮಾಡಿಸುವಂಥ ಮಾಡುವಂಥ ಶಾಸ್ತ್ರಗಳನ್ನು ಎರಡಬೇಕು. ಆಯುಷ್ಯನ ಎಲ್ಲ ಶಾಸ್ತ್ರಕ್ಕಾಗಿ ಎಲ್ಲಿ ಕಲ್ತಾರೆ ಗೊತ್ತಾಯ್ತು ನಿಮ್ಗೆ? ಇವರು ಭಿಕ್ಷಾ ಮಾಡಿ ಶಾಸ್ತ್ರ ಕಲಿತಾರೆ. ಎಲ್ಲಿ? ಸೊಲ್ಲಾಪುರದಲ್ಲಿ ಹೊರಗೆ. ನಾವು ನೀವು ಏನು ಸಾಧ್ಯ ಇಲ್ಲ. ಭಿಕ್ಷಾ ಮಾಡಿ ಶಾಸ್ತ್ರ ಹಿಂಗೆ ಭಿಕ್ಷಾ ಮಾಡ್ಕೊಂಡು ಬರೋದು. ಮತ್ತೆ ಹೋಗಿ ಅವ್ರ ಮನ್ಯಾಗ ಪಾಪ ಅವ್ರ ಶಾಸ್ತ್ರ ಹೇಳೋರು ಗೃಹಸ್ಥರಿರ್ತೀವಿ. ಅವರು ಅವ್ರ ಹೊಲ ಮನೆ ಕೆಲಸ ಮಾಡಿ ಖಾಲಿ ಇದ್ದಾಗ ಅವರ ತೋರು ಕುತ್ಕೊಂಡು ಅವ್ರ ಕಡೆಯಿಂದ ಶಾಸ್ತ್ರ ಶಿವಪುತ್ರ ಕಡೆಯಿಂದ ತಂದು ಎಲ್ಲಿ ಸಿಗ್ತೈತೆ ಅಲ್ಲಿಂದ ಜ್ಞಾನ ತೊಗೊಂಡು ಬಂದು ನಮಗೆಲ್ಲ ಕೊಡ್ಲಾಕ. ಅಷ್ಟೇ ಅಲ್ರಿ, ಈ ಮನುಷ್ಯ ಎಷ್ಟು ವಯಸ್ಸಾಗೈತೆ ನಾವು ಅರ್ಥ ಈಗಲೂ ಉದ್ದಕ್ಕೆ ಬೀಳ್ತಾನೆ. ಯಾರ ಕಂಡು ಕೂಡ ಬಿತ್ತು ಕೂಡಲೇ ನಮ್ಗೆ ಇವ ಉದ್ದಕ್ಕೆ ಬಿದ್ದಿಲ್ಪ, ಇವ ಸಾಲನ್ ಬಿಚ್ಚೆ ಆರತಿ ಮಾಡಕತ್ತಾನ ಅಂತ ನಮ್ಗೆ ಅನ್ನಿಸ್ತೈತದು. ಅಂದ್ರೇನು ಮುಟ್ಟಾಡ್ರೆ ಈ ಬುದ್ಧದ್ರಿ ಬಂದಾಕೈಲಿದೆ ಅಂತ ಕಲಿಸ್ತಾನೆ. ಆಯ್ತ ಹೇಳಂಗಿಲ್ಲ, ಮಾಡಿ ಕಲಿಸ್ತಾನೆ. ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಎಲ್ಲ ಮಹಾತ್ಮರ ಬಗ್ಗೆ ಅಂತ ನಾವು ಸಣ್ಣವರು. ಅವ್ರು ನೋಡಿದ್ರೆ ಏನೂ ಅಲ್ಲ, ನಾವು ಭಾಳ ಸಣ್ಣವರು. ನಮ್ಮ ಬಗ್ಗೆ ಏನೇನೋ ಹೇಳಿದ ಆಗ ಕುತ್ತಿಗೆ ಹೆಚ್ಚಿಗೆ ಅನ್ಸುತ್ತೆ ನನಗೆ. ಮುಖ್ಯ ಹಿಂಗೆ ಮಾಡಕ್ಕೆ ಹೋಗ್ಬೇಡ.
ನಾ ಅಂತ ಸರಿಪ ಇರ್ಲಿಲ್ಲ ಒಂದೊಂದು ಮಂಗ್ಯಗಳು ಗಿಡಕ್ಕೆ ಎರಿಸಿದ ಕೂಡಲೇ ಬಿದ್ದು ಸಾಯ್ತಾವ. ಮೂವತ್ತು ಏರಿಸ್ತಾರ ಹೊಗಳಿ ಅವು ಖರೆ ಕಾರಣ ನಾವು ಹಂಗೆ ಇವತ್ತು ತಿಳ್ಕೊಂಡು ಬಿಡ್ತಾವ. ನಾವೇನು ಬಿಡೋದು ಆದ ನಮ್ಗೆ ಸುಮ್ಮನೆ ನನ್ನ ರಾಜ ಹೋಗಿ ನನ್ನ ರಾಜ ಹೋಗೋದು ಕಡ್ಡಿ ಬಿಡ್ಲಿ ಅವ ರಾಜ ಇದ್ದರೆ ಕಡ್ಡಿ ಬಿಡ್ಲಿ ಆಗ್ತಾರ ಕೊಟ್ಟಿದ್ದವ. ಅವು ಆ ಮಕ್ಕಳಿಗೆ ಅಂತಿರ್ತಾರ ನಾನು ಇಂದ್ರ ನೀನು ನನ್ನ ಚಂದ್ರ ನೀನು ಅನ್ಕೊಳ್ಳಿ ಅವೇ ನಿಂದ್ರ ಚಂದ್ರ ಆಗ್ತಾವ. ಹಂಗೆ ನಮ್ಮ ಆದ ನಮ್ಗೆ ಏನಂದ್ರೆ ನಾವೇನು ಇಂದ್ರ ಚಂದ್ರ ಆಗುದಿಲ್ಲ. ತಾಯಿ ಸ್ತುತಿ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ ಅದನ್ನ ನಾವು ಕಲಿಬೇಕು ಕಲಿಸ್ತಾರೆ. ಹೌದಲ್ಲ ಸರ್? ಇಲ್ಲ ನೋಡು ಮತ್ತೆ ಅಷ್ಟು ಅಜ್ಜಾವ್ರ ಸಲಿಗೆ ಕೊಟ್ಟಾಗ ಅವರಿಂದ ಬಹಳ ಕಲಿತಿರ್ತೀವಿ ನಾವು, ನೋಡಿ ಕೇಳಿ ಎಲ್ಲನೂ ಕಲಿತಿರ್ತೀವಿ. ಅಜ್ಜ ಆಜ್ಞೆ ಮಾಡಿದ ಬರ್ಬೇಕು ನೋಡಿ ಪರ್ಮನೆ ಅಂತ. ಆಯ್ತು ಅಜ್ಜ ನೀನು ಆಜ್ಞೆ ಪಾಲಿಸ್ತೀವಿ. ಮತ್ತು ಆ ಅಜ್ಜನ ಕಡೆ ಏನಂತಾರೆ ನೋಡೋ ಜನ ಊರಾಗದಾಗ ನೋಡಿ ಏನಂತಾರೆ ನೋಡಿ ಭಕ್ತಿನತ್ತನ ಇಲ್ಲತ್ತನವ ಹಿಂಗೆ ಅಂತಿರ್ತಾರ. ಹಂಗ ನಮ್ಗೆ ಬರ್ತಾರೋ ಇಲ್ಲ ನೋಡಕ್ ನಮ್ಗೆ ಇರ್ತಿರ್ತಾರ. ಅವಾಗ ಭಕ್ತಿನತ್ತನ ಇಲ್ಲತ್ತ ನೋಡವ ಸತ್ತಾಯಿಟ್ಟವ್ರಿ ನಾನು ಹಿರಿಯರದಾರ ಅವ್ರು ನಾನು ಗುರುತುಲ್ಯ ಅದಾರ. ಆದ್ದರಿಂದ ಅವ್ರ ಬಗ್ಗೆ ನನ್ನ ಅಪಾರ ಶ್ರದ್ಧೆ ದೇವರು. ಹಿರಿಯರದಾರ ಒಳಿತಿಗಾಗಿ ಎಲ್ಲನೂ ಆದೇಶ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. ನಿಮ್ಗೆ ಎಲ್ಲರಿಗೂ ದರ್ಶನ ಮಾಡಿಸಿದ್ರು, ಭೇಟಿ ಮಾಡಿಸಿದ್ರು. ಅವ್ರ ದರ್ಶನ ಅಂತೂ ಆತು, ಅದು ಪುಣ್ಯನ. ನೀವು ಏನು ಸಣ್ಣ ದೇವರಲ್ಲ, ನೀವು ಎಲ್ಲ ದೊಡ್ಡ ದೇವರ, ಎಲ್ಲರ ದರ್ಶನ ಮಾಡಿಸಿದ್ರು. ಇದಕ್ಕಿಂತ ದೊಡ್ಡದೇನು ಮತ್ತು ಈಗ ಮಾಡುವಂಥ ಜನ ನಮ್ಮನ್ನು ಅವ್ರ ಬಗ್ಗೆ ಬೈದು ಭಾಳ ಬೈದಿಲ್ಲ. ಯಾಕಂತಂದ್ರೆ ನಮ್ಮ ಮನೆಯಲ್ಲೆಲ್ಲ ಯಾವ ಮನೆಯೊಳಗೂ ದುಃಖ ಬರಬಾರ್ದು ಅಂತ ನಮ್ಮ ಧರ್ಮದ ಪಾಲನೆಯನ್ನು ನಾವು ಮಾಡಿದೀವಿ. ಚಾಚುತ್ತಂದ್ರೆ ನಮ್ಮ ಮನೆಗಳು ಸುರಕ್ಷಿತ ಇರಬೇಕು. ಎಲ್ಲ ದೃಷ್ಟಿಯಿಂದಲೂ ನಮ್ಮ ಮನೆ ಸುರಕ್ಷಿತ.